ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ಜನ ಕಮೆಂಟ್ ಹಾಕಿದ್ರಿ. ಹೋದ್ವಾರ ನಾನು ಹಾಕೋದಕ್ಕಾಗಲಿಲ್ಲ. ಸಾಕಷ್ಟು ಜನ ಕಮೆಂಟ್ ಹಾಕಿದ್ರಿ ರಾಯರ ಸಂದೇಶ ಯಾವಾಗ ಬರುತ್ತೆ ಅಂತ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಕೂಡ ರಾಯರ ವ್ರತ ಪೂಜೆಗಳನ್ನ ಎಲ್ಲ ಮುಗಿಸ್ಕೊಂಡು ಬಂದು ಇವತ್ತು ರಾಯರ ಸಂದೇಶ ಮಾಡೋಣ ಅಂತ ಹೇಳಿ ರಾಯರ ಪರ್ಮಿಷನ್ ತಗೊಂಡೆ ಇದೊಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಮೇಡಮ್, ರಾಯರ ಪರ್ಮಿಷನ್ ಅಂದರೆ ಮಾತಾಡ್ತಾರಾ ಅಂತ ಕೇಳಬೇಡಿ. ರಾಯರ ಹತ್ರ ಹೇಳ್ಕೊಂಡೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ರಾಯರಿಂದ ನಿಮ್ಗೆ ಏನು ಸಂದೇಶ ಬರಬೇಕು ಈ ಕಾರ್ಡ್ಸ್ಗಳ ಮೂಲಕ. ಇದು ಒಂದು ಡಿವೈನ್ ಟೂಲ್. ಇದು ಬರೀ ಒಂದು ಕಾರ್ಡ್ ಮಾತ್ರ ಅಲ್ಲ, ಇದೊಂದು ಡಿವೈನ್ ಟೂಲ್ ಆಗಿರೋದ್ರಿಂದ ಭಗವಂತನ ಏನೇ ಹೇಳಬೇಕು ಅಥವಾ ಯೂನಿವರ್ಸ್ ನಮ್ಮೊಟ್ಟಿಗೆ ಏನೇ ಹೇಳಬೇಕು ಅನ್ನೋದಿದ್ರು ಈ ಒಂದು ಕಾರ್ಡ್ ಮೂಲಕ, ಒಂದು ಶುಭ ಶಕುನ ಆಗಿರಬಹುದು, ಅಶುಭ ಆಗುತ್ತೆ ಅನ್ನುವ ಸೂಚನೆಗಳಾಗಿರಬಹುದು, ಈ ಕಾರ್ಡ್ ಮೂಲಕ ಹೇಳುತ್ತೆ. ಇದಕ್ಕಷ್ಟು ಪವರ್ ಇದೆ, ಈ ಕಾರ್ಡಿಗೆ ಅಷ್ಟು ಪವರ್ ಇದೆ ಅಂತಾನೆ ಹೇಳ್ಬೋದು. ಯೋಚನೆ ಮಾಡಿ, ನೀವು ಬಂದು ನನ್ನ ಎದುರುಗಡೆ ಕೂತ್ಕೊಂಡ್ರಿ ಅಂತಂದ್ರೆ, ಅಥವಾ ಫೋನಲ್ಲಿ ನೀವು ಕೇಳಿದಂತಹ ಪ್ರಶ್ನೆ, ನಿಮ್ಮ ರಾಗ, ನೀವು ಹೇಳುವ ಮಾತುಗಳು ಕಿವಿಗೆ ಬಿತ್ತು ಅಂತ ಹೇಳಿದ್ರೆ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತಾನು ಕೂಡ ನೋಡ್ಬೋದು. ಹಾಗೆ ನ್ಯೂಮರಾಲಜಿಯಲ್ಲಿ ನಿಮ್ಮ ಹೆಸರು ಮೂಲಕ, ನಿಮ್ಮ ಡೇಟ್ ಆಫ್ ಬರ್ತ್ ಮೂಲಕ ಕೂಡ ನಾನು ಹೇಳ್ತೀನಿ. ಬಟ್ ಆದರೆ ಟ್ಯಾರೋ ರೀಡಿಂಗ್ ಮೊದಲನೇದಾಗಿ ನಾನು ಕಲ್ತಿದ್ದು ನ್ಯೂಮರಾಲಜಿಸ್ಟ್ ಆಮೇಲೆ ಆಗಿದ್ದು. ಸೊ ಇವತ್ತಿನ ದಿನ ರಾಯರ ಸಂದೇಶ ನಿಮ್ಮ ವಿಚಾರದಲ್ಲಿ ಏನಿದೆ, ಏನೆಲ್ಲ ಹೇಳಬೇಕು ಅಂತ ಬಯಸಿದ್ದಾರೆ. ನೀವು ಪೂಜೆ ಪಾಠ ಆಗಿರಬಹುದು, ಏನೇ ಮಾಡಿರ್ಬೋದು, ವ್ರತ ಜಪ, ರಾಯರ್ನ ತುಂಬಾ ನಂಬಿ ನೀವು ಕೆಲವೊಂದು ವಿಚಾರದ ಬಗ್ಗೆ ಸಂಕಲ್ಪಗಳನ್ನ ನೀವು ಮಾಡ್ಕೊಂಡಿರ್ಬೋದು, ಏನೆಲ್ಲ ಇರಬಹುದು. ರಾಯರಿಂದ ಇನ್ನೂ ಏನೂ ಉತ್ತರ ಸಿಕ್ಕಿಲ್ಲ, ರಾಯರ ಸಂದೇಶ ಏನಾಗಿದೆ, ರಾಯರು ನಮ್ಮ ಬೆನ್ನ ಹಿಂದೆ ಇದ್ದಾರಾ, ಅಥವಾ ನಾನು ಪೂಜೆ ಮಾಡ್ತಿರೋದು ರಾಯರಿಗೆ ಸಲ್ತಾ ಇದೆಯಾ, ರಾಯರ್ನ ನಾನು ಕೂಗಿ ಕರಿತಾ ಇರೋದು ಕೇಳ್ತಾ ಇದೆಯಾ. ಯಾಕೆಂದ್ರೆ ನಾನು ಎಷ್ಟು ಪೂಜೆ ಮಾಡಿದ್ರು, ಎಷ್ಟು ಪುನಸ್ಕಾರಗಳನ್ನ ನಾನು ಮಾಡಿದ್ರು ರಾಯರಿಂದ ಏನೂ ಉತ್ತರ ಸಿಗ್ತಾ ಇಲ್ಲ. ಅದೇ ಕಷ್ಟದಲ್ಲೇ ಇದ್ದೀನಿ. ಇದನ್ನ ಎಂತೆಂತಹ ಪ್ರಶ್ನೆಗಳನ್ನೇ ನೀವು ಇಟ್ಕೊಳ್ಳಿ, ಅಂಥವ್ರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ರಾಯರಿಗೆ ತಂದಂತಹ ಹೂಗಳಲ್ಲಿ 3 ಹೂಗಳು ಚೆನ್ನಾಗೇ ಇತ್ತು. ಸೊ ಆ ಹೂಗಳನ್ನೇ ಇಟ್ಟಿದ್ದೀನಿ. ಸ್ಟೋನ್ಸ್ ಇಡೋ ಬದಲು ಇದು ಒಂದು ಪ್ರಕೃತಿ ಕನೆಕ್ಟ್ ಆಗಿರೋದಲ್ಲ, ಇದು ಒಂದು ಡಿವೈನ್ ಕನೆಕ್ಟ್ ಆದಂಥದ್ದೇ ಅಲ್ವಾ. ಹೂನು ಕೂಡ ಪ್ರಕೃತಿ ಯಾವಾಗ್ಲೂ ದೇವ್ರೆ ನಮ್ಗೆ. ಸೊ ಅದಕ್ಕೆ ಇವತ್ತು ಈ ರೀಡಿಂಗ್ ಅಲ್ಲಿ ಹೂಗಳನ್ನ ಇಟ್ಟಿದ್ದೀನಿ. ಯಾವ ಹೂ, ರಾಯರ ಹೆಸರು ಹೇಳ್ತಾ ಇದ್ದಂಗೆನೆ ಯಾವ ಹೂ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ಅನ್ಸೋದಕ್ಕೆ ಶುರು ಆಗತ್ತೆ, ಯಾವ ಹೂ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರದಲ್ಲಿದೆ, ಆ ಹೂನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ರಾಯರ ಹೆಸರನ್ನ ಬೇಕಿದ್ರೆ ನೀವು ರಾಯರ ಮಂತ್ರ ಏನಿದೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನುವ ಮಂತ್ರ ಹೇಳ್ತಾ ಅಥವಾ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ಈ ಒಂದು ಕಾರ್ಡ್ ಮೂಲಕ ನಿಮ್ಮ ಲೈಫಲ್ಲಿ ಏನಾಗತ್ತೆ, ರಾಯರ ಸಂದೇಶ ಏನಿದೆ, ರಾಯರ ಪಾತ್ರ ನಿಮ್ಮ ಲೈಫಲ್ಲಿ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ನೋಡೋಣ ರಾಯರ ಸಂದೇಶ ನಿಮ್ಮ ಬದುಕಿನಲ್ಲಿ, ನಿಮ್ಮ ಜೀವನದಲ್ಲಿ ಏನಿದೆ ಅನ್ನೋದು ನೋಡೋಣ. ರಾಯರ ಸಂದೇಶ ಏನಿದೆ, ರಾಯರ ಫೋಟೋಸ್ ಬೇಕಿದ್ರೆ ನೋಡ್ತಾ ನೀವು ಈ ಒಂದು ರೀಡಿಂಗ್ ನ ನೋಡಿ. ಯಾರೆಲ್ಲ ಈ ಹೂ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾರೆಲ್ಲ ಬಿಳಿ ಹೂವು, ಶೇವಂತಿಗೆ ಹೂವು ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋಡೋಣ. ನಾನು ಈ ಕಾರ್ಡ್ನ ತುಂಬಾ ನಂಬ್ತೀನಿ. ನಂಗೆ ಈ ಕಾರ್ಡ್ ತುಂಬಾ ಇಷ್ಟ. ಬೇಗ ಪಟ್ಟಂತ ನನಗೆ ಉತ್ತರ ಕೊಟ್ಬಿಡತ್ತೆ ಏನೇ ವಿಚಾರಕ್ಕೆ. ಈ ಕಾರ್ಡ್ ಅಂತಾನೆ ಅಲ್ಲ, ಪ್ರತಿಯೊಂದು ಕಾರ್ಡ್ ತುಂಬಾನೇ ಇಷ್ಟ. ನನ್ನ ಎನರ್ಜಿಗೆ ಈ ಕಾರ್ಡ್ ತುಂಬಾನೇ ಹತ್ರ ಆಗಿರುತ್ತೆ ಯಾವಾಗ್ಲೂ. ಓಕೆ, ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಿದೆ ನೋಡೋಣ. ನಿಮಗೆ ಕಾರ್ಡ್ ಕಾಣಿಸ್ಬಿಡ್ಲಿ. ಓಕೆ, ಇಲ್ಲಿ 4 ಆಫ್ ಕಪ್ಸ್ ಬಂದಿದೆ, ವೀಲ್ ಆಫ್ ಫಾರ್ಚೂನ್ ಬಂದಿದೆ, 7 ಆಫ್ ಪೆಂಟಿಕಲ್ಸ್ ಬಂದಿದೆ, 10 ಆಫ್ ವಾಂಡ್ಸ್ ಬಂದಿದೆ. ಓಕೆ, ಬಹುಶಃ ನಿಮ್ಮ ವ್ರತಗಳು ಏನಾದರೂ ಅರ್ಧಂಬರ್ಧ ಮಾಡಿರುವಂಥದ್ದು, ಅಥವಾ ಒಂದು ವಾರ ಇದ್ದಂಥ ಹುಮ್ಮಸ್ಸು ಸರಿಯಾದ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಮಾಡದೇ ಇರುವಂಥದ್ದು, ಆಡಂಬರವಾಗಿ ಮುಂಚೆ ಮಾಡಕ್ ಹೋಗಿರ್ತೀರಿ, ಅದೇ ಆಡಂಬರವಾಗಿ 2ನೇ ಬಾರಿಗಾಗಿರೋದಿಲ್ಲ ಅಥವಾ 3ನೇ ಬಾರಿಗಾಗಿರೋದಿಲ್ಲ, ಅಥವಾ ಮಧ್ಯದಲ್ಲಿ ಏನೋ ಒಂದು ವಿಚಾರ ಬಂದು ಸ್ಕಿಪ್ ಆಗುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬೋದು. ಅದಾದ್ಮೇಲೆ ರಾಯರ ವ್ರತನ ನೀವು ಕಂಪ್ಲೀಟ್ ಮಾಡಕ್ ಆಗಿಲ್ಲ ಇರಬಹುದು. ಓಕೆ,
ಅಂಥವ್ರಿಗೂ ಕೂಡ ಇದೊಂದು ರೀಡಿಂಗ್ ತುಂಬಾನೇ ಅದ್ಭುತ. ಅಂಥವ್ರು ಕೂಡ ಜಾಸ್ತಿ ನೋಡ್ತಿದ್ದೀರೋ ಅನ್ನೋದು ನನ್ನ ಮೈಂಡಲ್ಲಿ ಓಡ್ತಾ ಇದೆ. ಹಾಗೆ ನಾನು ಎಲ್ಲಾನು ರಾಯರ ಹತ್ರ ಬೇಡ್ಕೊಂಡೆ, ಇನ್ನು ಯಾಕೆ ನನಗೆ ಇದಾಗ್ತಾ ಇದೆ, ಇನ್ನು ನನ್ನ ಸಂಕಲ್ಪ ಯಾಕೆ ಸಿದ್ಧಿ ಆಗಿಲ್ಲ ಅನ್ನೋದು. ಇಲ್ಲಿ ಕೆಲವು ವಿಚಾರಗಳು, ನೀವು ಕಟ್ಟಿದಂಥ ಕನಸುಗಳು, ಆಸೆಗಳು ಏನಿದೆಯಲ್ಲ, ಅದು ಕೈ ತಪ್ಪಿ ಹೋಗಿದೆ. ಆ ಕೈ ತಪ್ಪಿ ಹೋಗಿದೆ ಅನ್ನೋದಕ್ಕೆ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಬರುವ ದಿನಗಳ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇಲ್ಲ, ಆಗ ಹೋಗಿರೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಿ. ಮುಂದೆ ಒಂದು ರಾಯರು ಒಂದು ಒಳ್ಳೆಯ ಅವಕಾಶ ಇಟ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಆ ಡಿವೈನ್ ನೋಡಿ ಇಲ್ಲಿ, ನಾವು ಯಾವುದೋ ಒಂದು ಬೇಡದ ಕೈ ತಪ್ಪು ಹೋಗಿರುವಂತಹ ವಿಚಾರಕ್ಕೆ ಸರಿಯಾದ ರೀತಿಯಲ್ಲಿ ಅದು ಬಳಸ್ಕೊಳ್ಳಿಲ್ಲ, ಅದು ಕೈ ತಪ್ಪು ಹೋಗಿದೆ. ಅದಾದರೆ ನನ್ನ ಜೀವನ ಇಷ್ಟಕ್ಕೆ ಮುಗಿತೇನೋ ಅನ್ನುವ ಫೀಲ್ ನಲ್ಲಿ ನೀವು ಇದೀರಿ. ಬಟ್ ಆದ್ರೆ ಡಿವೈನ್ ಇಂದ ನೋಡಿ ಇಲ್ಲಿ ಒಂದು ಕಪ್ ಕಾಣಿಸ್ತಾ ಇದೆ. ಅಂದ್ರೆ ಭಗವಂತನ ಇಚ್ಛೆನೆ ಬೇರೆ ಇದೆ, ಇದಕ್ಕಿಂತ ತುಂಬಾ ಮಿಗಿಲಾದಂಥದ್ದು, ತುಂಬಾ ಚೆನ್ನಾಗಿರುವಂಥದ್ದು ನಿನ್ನ ಜೀವನಕ್ಕೆ ಬರ್ತಾ ಇದೆ ಅನ್ನುವುದು ಕೂಡ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ಒಂದು ಕೆಟ್ಟ ಸಮಯ ಏನಿದೆ, ಹೌದು, ನೀವು ಈ ರೀಡಿಂಗ್ ಅಲ್ಲಿ ನೋಡ್ತಾ ಇರೋರು ತುಂಬಾ ಕೆಟ್ಟ ಸಮಯನ ಕಾಣಿಸ್ತಾ ಇದೆ ನಿಮ್ಗೆ. ಹಾಗೆ ನಿಮ್ಗೆ ತುಂಬಾ ದೊಡ್ಡ ದೊಡ್ಡ ಟಾಸ್ಕ್ಗಳು ಇತ್ತೀಚೆಗಷ್ಟೇ ನಿಮ್ಮ ಲೈಫಲ್ಲಿ ಬಂದು ಹೋಯ್ತು. ನಿಮ್ಮ ಲೈಫಲ್ಲಿ ಇನ್ನು ನನ್ನ ಜೀವನದಲ್ಲಿ ಏನೂ ಸರಿ ಹೋಗೋದೇ ಇಲ್ವೇನೋ ಅಂತ ನೀವು ಅನ್ಕೊಂಡ್ರಿ. ಹಾಗೆ ನಿಮ್ಗೆ ಕೆಲವೊಂದು ಸಲ ನಿಮ್ಮ ಇಂಟ್ಯೂಷನ್ ಏನಿದೆ ನಿಮ್ಗೆ ಹೇಳಿತ್ತು ಈ ತರದೊಂದು ಆಗಬಹುದೇನೋ ಅನ್ನುವ ಸೆನ್ಸ್ ಈ ತರದ್ದು ಗೊತ್ತಿತ್ತು. ನಿಮ್ಮ ಕೈ ತಪ್ಪು ಹೋಗಿದ್ದು, ನಿಮ್ಗೆ ಅವಮಾನ ಆಗಿದ್ದು, ಏನೆಲ್ಲ ಆಗಿದೆಯಲ್ವಾ, ಇದೇ ರೀತಿ ನನ್ನ ಜೀವನ ಇದ್ದು ಬಿಡುತ್ತೇನೋ ಅನ್ನುವ ರೀತಿ ನೀವು ಅನ್ಕೊಂಡಿದ್ದೀರಿ. ಬಟ್ ಅಲ್ಲ, ನಿಮ್ಮ ಸಮಯ, ನಿಮ್ಮ ಕರ್ಮ, ನಿಮ್ಮ ಒಂದು ಒಂದು ದೊಡ್ಡ ನೋವಿರುವಂತಹ ಜೀವನದ ಅಧ್ಯಾಯ ಏನಿದೆ ಅದು ಎಂಡ್ ಆಗ್ತಾ ಬರ್ತಾ ಇದೆ. ತಕ್ಷಣಕ್ಕೆ ನಾನು ಚೆನ್ನಾಗಾಗ್ಬಿಡ್ತೀನ ಅಂತ ನೀವು ಅನ್ಕೊಂಡ್ರೆ ಅದು ತಪ್ಪು. ತಕ್ಷಣಕ್ಕೆ ನೀವು ಚೆನ್ನಾಗಾಗುವಂಥದ್ದಲ್ಲ. ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಮಾನಸಿಕ ನೋವು ಆಗಿರ್ಬೋದು, ಆ ವಿಚಾರದಿಂದ ದೊಡ್ಡ ನೋವನ್ನ ನೀವು ತಿಂದಿದ್ದೀರಿ. ಮತ್ತೆ ಆ ಲೈಫಿಂದ ರೀಬರ್ತ್, ಇಲ್ಲಿ ನೋಡಿ ಸನ್ ಕಾರ್ಡ್, ಈಗಿನ್ನೂ ಹುಟ್ತಾ ಇರುವಂತ ಸೂರ್ಯ ಕಾಣ್ತಾ ಇದ್ದಾನಲ್ಲ, ಮತ್ತೆ ನಿಮ್ಮ ಜೀವನದಲ್ಲಿ ರೀಬರ್ತ್, ಹೊಸ ಲೈಫು ಈಗ ಹೋಗ್ತಾ, ಈಗ ಎಷ್ಟೇ ನೋವಿರ್ಲಿ, ಎಷ್ಟೇ ದುಃಖ ಇರಲಿ, ಎಷ್ಟೇ ಅವಮಾನ ಆಗಿರ್ಲಿ, ಯಾವುದೇ ವಿಚಾರದಲ್ಲಿ ನೀವು ತುಂಬಾ ದೊಡ್ಡದಾಗಿ ನೋವು ತಿಂದು ಅತ್ತು ಕರೆದು ಏನೇ ಮಾಡಿರ್ಲಿ, ಆ ವಿಚಾರದಿಂದ ನೀವು ಎಂಡ್ ಆಗಿದೆ, ಕೊನೆಯ ಹಂತಕ್ಕೆ ಬಂದಿದ್ದೀರಿ. ಇನ್ ಮುಂದೆ ಹೊಸ ಲೈಫ್ ಅನ್ನೋದು ಶುರುವಾಗತ್ತೆ. ಆ ಲೈಫ್ನ ನೀವು ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ ಅನ್ನೋದು ರಾಯರ ಸೂಚನೆ ಆಗಿದೆ ಅಂತ ಹೇಳಬಹುದು. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ಹೊಸ ಅವಕಾಶ ಒಂದು ನಿನ್ನ ಲೈಫಲ್ಲಿ ಬರುವಂತದ್ದಿದೆ. ನಿನ್ನ ಚಂಚಲತೆಯಿಂದ ನೀನು ಹಾಳು ಮಾಡ್ಕೊಳ್ಬೇಡ. ನಿನ್ನ ಚಂಚಲ ಮನಸ್ಸು ಆದ್ರೆ ಈಗ ಯಾವಾಗ್ಲೂ ಲಕ್ಷ ನೋಡಿರುವಂತವ್ರು ಸಾವಿರ ನೋಡೋದಕ್ಕಾಗೋದಿಲ್ಲ. ಯಾವಾಗ್ಲೂ ಖುಷಿಯಾಗಿದ್ದಂಥವ್ರು ಒಂದು ದುಃಖಭರಿತ ದಿನಗಳನ್ನ ನೋಡೋದಕ್ಕಾಗೋದಿಲ್ಲ. ಯಾವುದು ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್, ತುಂಬಾ ದೊಡ್ಡದಾಗಿ ಹೊಡೆತ ಕೊಟ್ಟು ಈಗ ನಿಮ್ಮ ಲೈಫಲ್ಲಿ ಸುಧಾರಿಕೆ ಅನ್ನೋದು ಶುರು ಆಗ್ತಾ ಇದೆ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವು ಕನ್ಫ್ಯೂಷನ್ ಮೈಂಡಿಗೆ ಬಂದಿದ್ದೀರಿ. ತುಂಬಾನೇ ಕನ್ಫ್ಯೂಷನ್, ಹಣ ಹೂಡಿಕೆ ಮಾಡೋದಾಗಿರ್ಬಹುದು, ಅಥವಾ ಬಿಸ್ನೆಸ್ ವಿಚಾರದಲ್ಲಿ ಲಾಸ್ ಆಗ್ತಿದೆ ಅನ್ನೋದಾಗಿರಬಹುದು. ಇಲ್ಲಿ 7 ಬಂದಿದೆ ಅಂತ ಅಂದ್ರೆ ನಿಮ್ಮ ಲೈಫಲ್ಲಿ ಒಂದಷ್ಟು ನೆಗೆಟಿವ್ ಎನರ್ಜಿ ಕೂಡ ನೀವು ಇಟ್ಕೊಂಡಿದ್ರಿ. ನೀವು ಏನೇ ಗುರುವಾರ ಪೂಜೆಗಳು ಮಾಡುವಂಥದ್ದು, ಏನೇ ಮಾಡುವಂಥದ್ದು ಮಾಡ್ಕೊಂಡಿದ್ರು ಕೂಡ ನಿಮ್ಮ ಲೈಫಲ್ಲಿ ಒಂದಷ್ಟು ನೆಗೆಟಿವ್ ಎನರ್ಜಿ ನಿಮ್ಮ ಲೈಫಲ್ಲಿದೆ. ಹಾಗಾಗಿ ಅದರಿಂದ ನೀವು ಹೊರಗಡೆ ಬರಕ್ ಹೋಗ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ಏನಾಗಿದೆ, ಈ ಪಾಸ್ಟ್ ವಿಚಾರದಲ್ಲಿ ನೀವು ತುಂಬಾನೇ ನೋವು ಅನುಭವಿಸಿದ್ರಿ, ತುಂಬಾನೇ ನೋವು ಆಗೋಗಿತ್ತು, ಇನ್ ಮುಂದೆನೂ ಕೂಡ ಅದೇ ತರ ಇರುತ್ತೇನೋ ಅನ್ನುವ ಫೀಲ್ ನಿಮ್ಗಿದೆ. ದಯವಿಟ್ಟು ಆ ವಿಚಾರನ ತಲೆಯಿಂದ ತೆಗೆದು ಹಾಕಿ. ನಿಮ್ಮ ಲೈಫಲ್ಲಿ ಆ ರೀತಿ ಆಗೋದಿಲ್ಲ. ಯಾಕೆಂದ್ರೆ ನಿಮ್ಮ ಎಲ್ಲಾ ಕೆಲಸದಲ್ಲೂ ಆಗಿರ್ಬೋದು, ಏನೇ ಆಗಿರ್ಬೋದು, ಇಲ್ಲಿ ನೀವು ಯಾರೆಲ್ಲ ರೀಡಿಂಗ್ಸ್ ನೋಡ್ತಾ ಇದ್ದೀರಲ್ಲ, ಈ ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಗೆ ಅನ್ಸುತ್ತೆ ನನ್ನ ಕೆಲಸದ ವಿಚಾರದಲ್ಲೂ ನಾನು ನೋವು ಪಟ್ಟಿದ್ದೀನಿ, ರಾಯರ್ನ ಎಷ್ಟೆಲ್ಲ ಆರಾಧನೆ ಮಾಡ್ತಾ ಇದ್ದೀನಿ, ಯಾಕೆಷ್ಟು ನೋವು ಅಂತ ಹೇಳಿ. ಆದರೆ ನಿಮ್ಮ ಲೈಫ್, ನಿಮ್ಮ ಡೆಸ್ಟಿನಿಯಲ್ಲಿ ಕರ್ಮ ನಾವು ಯಾವತ್ತಿದ್ರೂ ಅನುಭವಿಸ್ಬೇಕಾಗತ್ತೆ. ಆದ್ರೆ ರಾಯರ್ನ ನೀವೇನು ತುಂಬಾ ನಂಬಿದಾಗ ತುಂಬಾ ಯಾಕೆ ನೋವಾಯ್ತು ಅಂತ ಹೇಳೋದಾದ್ರೆ, ನಿಮ್ಗೆ ಕೆಲವೊಂದು ನಿಜವಾದ ಬಣ್ಣಗಳನ್ನ ಬಯಲು ಮಾಡ್ತಾ ಇದ್ದಾರೆ. ನೀವು ಈ ಹಿಂದೆ ಯಾವ್ದಾದ್ರು ಒಂದು ವಿಚಾರಕ್ಕೆ, ವ್ಯಕ್ತಿಗೆ ನೀವು ನಂಬಿಟ್ಟಿದ್ರಿ, ತುಂಬಾನೇ ನಂಬಿಟ್ಟಿದ್ರಿ, ಆ ವ್ಯವಹಾರನೂ ನಂಬಿಟ್ಟಿದ್ರಿ, ಆ ವ್ಯಕ್ತಿನೂ ನಂಬಿಟ್ಟಿದ್ರಿ. ನಿಮ್ಮ ಲೈಫಲ್ಲಿ ಏನೇ ಆಗಿರಬಹುದ್ರಿ, ಇವತ್ತಿನ ದಿನ ಏನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮಗ, ಮಗಳು, ಅತ್ತೆ, ಸೊಸೆ, ಅಳಿಯ, ಎಲ್ಲ ಯಾರ್ಯಾರ ವಿಚಾರದಲ್ಲಿ ನೀವು ತುಂಬಾನೇ ನಂಬಿದ್ರಿ,
ತುಂಬಾನೇ ಇವರಿಂದ ಏನೂ ಆಗೋದಿಲ್ಲ ಅಂತ ನೀವು ಅನ್ಕೊಂಡಿದ್ರಿ, ಇವ್ರು ಏನೂ ಮಾಡ್ತಾ ಇಲ್ಲ, ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡಂತೆ ನೀವ್ ಇದ್ರಿ. ಬಟ್ ರಾಯರ್ನ ನೀವು ನಂಬದ ಮೇಲೆ ಎಲ್ಲಾ ನಿಜ ಬಣ್ಣಗಳು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಕೆಲವ್ರ ಲೈಫಲ್ಲಿ ಮೂರನೇ ವ್ಯಕ್ತಿಗಳು ಆಟ ಆಡ್ತಾ ಇರೋದನ್ನ ನೀವು ನೋಡಿದಿರಿ. ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ನಿಮ್ಮ ಗಂಡ ಹೆಂಡತಿ ನಡುವೆ ಇರ್ಬೋದು, ಫ್ರೆಂಡ್ಸ್ ನಡುವೆ ಇರಬಹುದು, ಯಾವ್ದಾದ್ರು ಒಂದು ವೈಯಕ್ತಿಕ ವಿಚಾರದಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ತಂದಿಟ್ಟು ತಮಾಷೆ ನೋಡುವಂಥದ್ದು ಕೂಡ ಆಗಿದೆ. ಇಲ್ಲಿ ಇನ್ನು ಕೆಲವ್ರ ಲೈಫಲ್ಲಿ ಏನಾಗ್ತಿದೆ, ಈ ಸಮಯ ಏನಾಗಿದೆ, ತುಂಬಾ ಎಲ್ಲಾ ತರನು ನೀವು ನೋವನ್ನ ಅನುಭವಿಸಾಯ್ತು. ಓಕೆ, ಇಲ್ಲಿ ಕೆಲವ್ರ ಲೈಫಲ್ಲಿ ಸಾಡೆ ಸಾತಿ ಶನಿ ಕೂಡ ಮುಗಿಸ್ಕೊಂಡು ಬಂದಂಥವ್ರು ಎಂಡಿಂಗಿಗೆ ಬಂದಿರೋರು ಇದ್ದೀರಿ. ದಯವಿಟ್ಟು ಹಾಗಾಗಿ ನಿಮ್ಗೆ ತುಂಬಾನೇ ನೋವು ಕೊಡ್ತಾ ಇದೆ, ತುಂಬಾನೇ ನೋವಲ್ಲಿದ್ದೀರಿ. ಆದ್ರೆ ನಿಮ್ಮ ನೋವು ಇದಕ್ಕಿಂತ ದೊಡ್ಡದಾಗ್ಬೇಕಾಗಿತ್ತು, ಇದಕ್ಕಿಂತ ಇನ್ನೂ ದಿನಗಳು ತಿಂತಾ ಇತ್ತು. ರಾಯರ್ನ ನಂಬಿದಾಗ ಏನಾಗ್ತಿದೆ, ನಿಮ್ಮ ಕರ್ಮ ಏನಿದೆ ನೀವು ತುಂಬಾನೇ ಈಸಿಯಾಗಿ ಅನುಭವಿಸ್ತಾ ಇದ್ದೀರಿ. ಕಣ್ಣೀರ್ ಹಾಕ್ತಾ ಇರ್ಬೋದು, ಹೌದು, ಬಟ್ ಆದ್ರೆ ಇದೊಂದು ಗ್ರಹಣದ ರೀತಿಯ ವಾತಾವರಣ ಅಂತಾನೆ ಹೇಳ್ಬಹುದು. ಚಂದ್ರ ಸೂರ್ಯ ನೀವು ಯಾವ ಟೈಮಲ್ಲಿ ನೋಡ್ತೀರಿ, ಗ್ರಹಣದ ಸಮಯದಲ್ಲಿ ಇದನ್ನ ನೋಡ್ತೀರಿ. ಈ ಸೂರ್ಯ ಚಂದ್ರ ಎಲ್ಲ ಇದಾದಾಗ ಏನಾಗ್ತಾ ಇದೆ, ಗ್ರಹಣ ಆವರಿಸಿಕೊಂಡಂತೆ ನಿಮ್ಮ ಲೈಫ್ ಈಗ ಆಗಿದೆ. ಬಟ್ ಆದರೆ ಗ್ರಹಣ ಕಳೆದ ಮೇಲೆ ಎಷ್ಟು ಅದ್ಭುತವಾಗಿರುತ್ತೆ ಹೇಳಿ. ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರಬಹುದು, ಎಷ್ಟು ಅದ್ಭುತವಾಗಿರೋ ಇದೆ ಹೇಳಿ. ಇಲ್ಲಿ ನೋಡಿ, ಎಲ್ಲ ಎಂಡ್, ನಿಮ್ಮ ಲೈಫಲ್ಲಿ ಎಂಡ್. ಪ್ರತಿಯೊಂದು ಕಾರ್ಡ್ ನಾನು ನೋಡಿದ್ದೀನಲ್ಲ, ಪ್ರತಿಯೊಂದು ನಿಮ್ಮ ಲೈಫಲ್ಲಿ ಹಾಗೆ ಒಂದು ಒಳ್ಳೆಯ ಹುಮ್ಮಸ್ ಅನ್ನೋದು ಬರುತ್ತೆ. ಒಂದು ಒಳ್ಳೆಯ ಲೈಫಲ್ಲಿ ಒಂದು ದೊಡ್ಡ ತಿರುವನ್ನೋದು ರಾಯರು ಇಟ್ಕೊಂಡು ಕಾಯ್ತಾ ಕೂತಿದ್ದಾರೆ. ನಿಮ್ಮ ಲೈಫಲ್ಲಿ ನೀವೇನು ಇವತ್ತಿನ ದಿನ ಏನ್ ಅನುಭವಿಸ್ತಾ ಇದ್ದೀರಿ, ಏನೆಲ್ಲ ಅನುಭವಿಸ್ತಾ ಇದ್ದೀರಿ, ಏನೆಲ್ಲ ನೋವು ಅನುಭವಿಸ್ತಾ ಇದ್ದೀರಾ. ಕಲಿಯುಗದಲ್ಲಿ ಸಾರಿ ಕೃಷ್ಣ ಒಂದು ಗೋಡೆ ಮೇಲೆ ಬರೆದಿರ್ತಾನೆ. ಅರ್ಜುನ ಕೇಳಿದಾಗ ಇದನ್ನ ನೋಡಿದಾಗ ಖುಷಿ ಆಗ್ಬೇಕು, ಖುಷಿಯಲ್ಲಿದ್ದಾಗ ದುಃಖ ಆಗ್ಬೇಕು, ದುಃಖದಲ್ಲಿದ್ದಾಗ ಖುಷಿ ಆಗ್ಬೇಕು, ಅಂತದ್ದೇನಾದ್ರೂ ಒಂದು ಈ ಬಂಡೆ ಮೇಲೆ ಬರಿ ಅಂತ ಅಂದಾಗ ಈ ಸಮಯ ಕಳೆದು ಹೋಗುತ್ತೆ ಅನ್ನೋದು ಕೃಷ್ಣ ಬರೀತಾನೆ. ಅದೇ ರೀತಿ ನಿಮ್ಮ ಲೈಫಲ್ಲಿ ಆಗಿದೆ. ಅಂದ್ರೆ ಇವತ್ ಯಾವುದೇ ಸಮಯ ಬಂದಿರ್ಲಿ, ಆ ನೋವು ಬಂದಿರ್ಲಿ, ದುಃಖ ಬಂದಿರ್ಲಿ, ಮಗದೊಂದು ಏನೇ ಇರ್ಲಿ, ಈ ಸಮಯ ತಾಳ್ಮೆಯಿಂದ ಇದ್ರೆ ತುಂಬಾ ಚೆನ್ನಾಗಿ ಆ ನೋವನ್ನ ನೀವು ಮರಿಬಹುದು. ರಾಯರ ಸಂದೇಶ ಎಂಟೈರ್ ಈ ಕಾರ್ಡಿಗೆ ಏನಿದೆ ಅಂತ ಹೇಳಿದ್ರೆ, ನೀನ್ ಯಾರನ್ನ ತುಂಬಾ ಬಲವಾಗಿ ನಂಬಿದ್ದೆ, ನೀನ್ ಯಾರನ್ನ ನಿನಗೆ ಆಗದೆ ಇರೋದು, ನಿನ್ನ ಡೆಸ್ಟಿನಿಯಲ್ಲಿ ಇರೋದು ನೀನ್ ಏನು ಬಲವಾಗಿ ನಂಬಿದ್ದೆ, ಅದನ್ನ ನಾನು ಮುಖವಾಡ ಕಳಚುವಂತಹ ಕೆಲಸ ಮಾಡಿದ್ದೀನಿ. ನಿನ್ನ ಲೈಫಲ್ಲಿ ಹೇಗೇಗಿದೆ, ಏನಿದೆ ಅನ್ನುವ ಪಾಠ ನಾನು ಕಲಿಸಿದ್ದೀನಿ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಟೀ ಲೀಫ್ ಮೆಸೇಜ್, ಮುಂದೆ ಬರುವ ದಿನಗಳಲ್ಲಿ ಏನ್ ಆಗುತ್ತೆ ಅನ್ನುವ ಟೀ ಲೀಫ್ ಮೆಸೇಜ್ ಕೂಡ ನಾನು ಒಂದಷ್ಟು ತೆಗಿತಾ ಹೋಗ್ತೀನಿ. ಸಾಕಷ್ಟು ಇದೆ, ಬಟ್ ಒಂದು ತೆಗಿತಾ ಹೋಗ್ತೀನಿ. ಬಾಕ್ಸ್ ಬರ್ತಿದೆ, ಯು ವಿಲ್ ರಿಸೀವ್ ಎ ಗಿಫ್ಟ್. ಇದು ಈ ನೋವು ಏನೇ ಇರಲಿ, ಏನೇ ಆಗಿರಲಿ, ಸಮಾಧಾನದಿಂದ ಇರಿ. ಈ ಹತ್ರದಲ್ಲಿ ಯಾವುದೋ ಒಂದು ಗಿಫ್ಟ್ ಬರುವಂತಹ ಸಾಧ್ಯತೆನೂ ಇದೆ. ಲೈಫಲ್ಲಿ ಗಿಫ್ಟ್ ಅಂತಾನೆ ಅಲ್ಲ, ಲೈಫಲ್ಲಿ ನೀವೇನೋ ಒಂದು ಇಚ್ಛೆ ಪಟ್ಟಿದ್ರೆ ಅಚಾನಕ್ ಆಗುವಂಥದ್ದು, ಯಾವುದೋ ಒಂದು ವ್ಯಕ್ತಿನ ನೀವು ನಿಮ್ಮ ಲೈಫಲ್ಲಿ ಏನೋ ಒಂದು ಆಗ್ಬಿಡುತ್ತೆ, ಸಕ್ಸಸ್ ಆಗ್ಬಿಡುತ್ತೆ, ಆ ವ್ಯಕ್ತಿ ಬಂದ್ರೆ ಅದು ಒಂದು ಭಗವಂತನಿಂದ ಗಿಫ್ಟ್ ಅನ್ನೋದಾಗಿರುತ್ತೆ. ಮಗು ವಿಚಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಕೂಡ ಒಂದು ಗಿಫ್ಟ್ ಅನ್ನುವ ರೀತಿಯಲ್ಲಿ ಬರುವಂತ ಸಾಧ್ಯತೆ ಡಿವೈನಿಂದ, ದೇವರಿಂದ, ರಾಯರಿಂದ ಬರ್ತಾ ಇದೆ ಅಂತ ಹೇಳ್ಬೋದು. ಬ್ರೋಕನ್ ರಿಂಗ್ ಬರ್ತಿದೆ, ಪಾರ್ಟಿಂಗ್ ಆಫ್ ದಿ ವೇ ಇನ್ ಐದರ್ ರೊಮ್ಯಾನ್ಸ್ ಆರ್ ಬಿಸ್ನೆಸ್ ಅಂತ. ಅಂದ್ರೆ ನಿಮ್ಮನ್ನ ದೂರ ಮಾಡುವಂಥದ್ದು, ಪಾರ್ಟ್ ಮಾಡುವಂಥದ್ದು, ನೀವಿಬ್ರು ಏನಾದ್ರು ಗಂಡ ಹೆಂಡತಿ ಚೆನ್ನಾಗಿರೋ ಅಂಥದ್ದು, ಬಿಸ್ನೆಸ್ ವಿಚಾರದಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಲ್ಲಿ ಆಗ್ತಾ ಇರ್ಬೋದು. ಯಾರೋ ಮೂರನೇ ವ್ಯಕ್ತಿ ಬಂದು ನಿಮ್ಮನ್ನ ದೂರ ಸಪ್ರೇಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ನಿಮ್ಗೆ ರಾಯರಿಂದ, ನೀವು ಏನ್ ರಾಯರ್ನ ಅತಿಯಾಗಿ ನಂಬಿದ್ರಲ್ವಾ, ರಾಯರು ಈಗಿನ ನೋವಿಗೆ ರಾಯರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನಿನ್ನ ಲೈಫಲ್ಲಿ ಯಾವ್ಯಾವ ವ್ಯಕ್ತಿ ಹೇಗಿದ್ದಾರೆ ಅನ್ನೋದು ತೋರಿಸುವಂತಹ ಕೆಲಸ ನಾನು ಮಾಡ್ತಾ ಇದ್ದೀನಿ ಅನ್ನೋದು ರಾಯರ ಸಂದೇಶ ಇದಾಗಿದೆ. ಬಟರ್ಫ್ಲೈ ಬರ್ತಿದೆ, ಚೇಂಜ್ ಫಾರ್ ದಿ ಬೆಟರ್ ಅಂತ ಬರ್ತಾ ಇದೆ. ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕಿಂತ ಒಳ್ಳೆಯ ದಿನ ಕ್ಷಣ ಬರುವಂತ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಇಲ್ಲಿ ಬೀಟಲ್ ಬರ್ತಾ ಇದೆ, ಗುಡ್ ಫಾರ್ಚೂನ್ ಅಂತ ಬರ್ತಾ ಇದೆ. ನೀವು ಏನೇ ನೋವಲ್ಲಿರ್ಲಿ, ಏನೇ ದುಃಖವಾಗಿರ್ಲಿ, ನಿಮ್ಗೆ ಸಮಾಧಾನ ಇಲ್ಲದೆ ಇರಲಿ, ಯಾರು ಎಷ್ಟೇ ನಿಮ್ಮನ್ನ ದೂರಿರ್ಲಿ, ದೂಷಿಸಿರ್ಲಿ, ಏನೇ ಮಾಡಿರ್ಲಿ, ಗುಡ್ ಫಾರ್ಚೂನ್ ಇನ್ನು ಸ್ವಲ್ಪ ದಿನದಲ್ಲೇ ಒಂದು ಒಳ್ಳೆಯ ಸಮೃದ್ಧಿ ನಿನ್ನ ಬಾಳಿನಲ್ಲಿ ನೀನು ನೋಡ್ತೀಯಾ, ಒಂದಷ್ಟು ತಾಳ್ಮೆಯಿಂದ ಇರು ಅಂತ ಹೇಳಿ ಬರ್ತಾ ಇದೆ.
ಇಲ್ಲಿ ವಾಲ್ ಬರ್ತಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ದಯವಿಟ್ಟು ಯಾರಾದ್ರೂ ನಿಮ್ ಬಗ್ಗೆ ತಪ್ಪಾಗಿ ಅಪಪ್ರಚಾರ ಮಾಡ್ತಾ ಇರಬಹುದು, ನಿಮ್ ಬಗ್ಗೆ ಗಾಸಿಪ್ಸ್ ಮಾಡ್ತಾ ಇರಬಹುದು, ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡ್ತಿರ್ಬಹುದು, ಏನೇ ಮಾತಾಡ್ತಿರ್ಬೋದು, ಅದನ್ನ ಯಾರೋ ಬಂದು ನಿಮ್ಮ ಕಿವಿಗೆ ಹೇಳುವಂಥದ್ದಾಗಿರ್ಬೋದು, ನೀವು ಡೈರೆಕ್ಟ್ ಆಗಿ ಆ ವ್ಯಕ್ತಿ ಕೇಳುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಲಿ, ನೀವು ದಯವಿಟ್ಟು ಅದನ್ನ ಕ್ಲಾರಿಟಿ ಕೊಡೋದಕ್ಕೆ ಹೋಗ್ಬೇಡಿ. ಮೌನವಾಗಿರಿ. ಮೌನಕ್ಕಿರುವಂತಹ ಶಕ್ತಿ ಇದೆಯಲ್ಲ, ಅದು ಭಾರಿ, ಅದಕ್ಕೆ ಕರ್ಮ ಕೂಡ ಸಾಥ್ ಕೊಟ್ಬಿಡುತ್ತೆ, ಅದಕ್ಕೆ ಭಗವಂತ ಕೂಡ ಸಾಥ್ ಕೊಡ್ತಾನೆ. ಹೊಡೆಯೋರು ಅದೇನ್ ಬೇಕಾದ್ರೂ ಮಾಡ್ತಾ ಇರ್ಲಿ, ಅದೇನ್ ಬೇಕಾದ್ರೂ ಹಾರಾಡ್ಲಿ, ಒಂದು ದಿನ ಇದೆಯಲ್ಲ, ಈ ಕುದಿತಾ ಇರುವ ನೀರು ನೀವು ನೋಡಿದಿರಾ, ಹಾವಿಯಾಗಿ ಹೋಗ್ಬಿಡುತ್ತೆ. ನಿಮ್ಮ ಲೈಫಲ್ಲಿ ಅದು ಯಾರು ಏನೇ ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿರಲಿ, ಬೇರೆಯವ್ರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಿ, ಮೌನವಾಗಿರೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಇಲ್ಲಿ ಬ್ರಿಡ್ಜ್ ಬರ್ತಿದೆ, ಸಕ್ಸಸ್ಫುಲಿ ಓವರ್ಕಮ್ ಎ ಪ್ರಾಬ್ಲಮ್ ಅಂತ ಬರ್ತಾ ಇದೆ. ಈಗಿನ ನೋವು ಏನ್ ಅನುಭವಿಸ್ತಾ ಇದೆಯಲ್ಲ ನೀನು, ಸಕ್ಸಸ್ ಆಗಿ ನೀನು ಬರ್ತೀಯಾ ಅನ್ನೋದು ಚಾಲೆಂಜ್ ಮಾಡ್ತಾ ಇದೆ. ರಾಯರು ನೀವ್ ಏನಾದ್ರೂ ಇವತ್ತು ರಾಯರ್ನ ನಂಬಿ, ಅಯ್ಯೋ ನಾನು ರಾಯರು ಯಾಕೋ ನನಗೇನು ಕೊಡ್ತಾ ಇಲ್ಲ, ಸಿದ್ಧಿಸ್ತಾ ಇಲ್ಲ, ನಿಮ್ಮ ಲೈಫಲ್ಲಿ ನಿಧಾನವಾಗುವಂತ ಕೆಲಸ ಏನಿದೆಯಲ್ಲ, ಕಷ್ಟಗಳು ಏನಿದೆಯಲ್ಲ, ಬೇಗನೆ ಪೇಜ್ ಟರ್ನ್ ಮಾಡ್ಬಿಡ್ತಾರೆ ರಾಯರ್ನ ನಂಬಿರೋರು. ನೆಕ್ಸ್ಟ್ ಬರುವಂಥದ್ದೆಲ್ಲ ಸುಗ್ಗಿ ಹೀರುವಂಥದ್ದೇ ದಿನಗಳು ಅಂತ ಹೇಳ್ಬೋದು. ಇಂಥದ್ದಕ್ಕೆ ಕಮ್ಮಿ ಮಾಡಲ್ಲ ರಾಯರು, ಇಂಥದ್ದು ಬೇಕು ಕಣ್ಣಿಗೆ ಕಂಡಿದ್ದು ಕೊಡಿಸುವಂಥದ್ದು, ತಗೊಳ್ಳುವಂಥದ್ದು ಎಲ್ಲ ಯೋಗಗಳು ಬರ್ತಾರೆ. ಬಟ್ ಆದ್ರೆ ರಾಯರ್ನ ನಂಬದ ಮೇಲೆ ಅವ್ರು ಕೊಡುವಂಥ ಟಾಸ್ಕ್ಗಳನ್ನ ಇದೆಯಲ್ಲ, ತುಂಬಾ ಚೆನ್ನಾಗಿ ನೀವು ತಗೊಳ್ಬೇಕಾಗತ್ತೆ. ಕ್ಯಾಮೆಲ್ ಬರ್ತಿದೆ, ಪ್ರಿಸರ್ವ್ ಅಂಡ್ ಯು ವಿಲ್ ಓವರ್ಕಮ್ ದಿ ಪ್ರಾಬ್ಲಮ್. ಈಗ ನಿನ್ಗೆ ಭಾರ ಹೇರ್ದಂತಾಗಿರ್ಬಹುದು, ನೀನು ಈ ಪ್ರಾಬ್ಲಮ್ ಇಂದ ತುಂಬಾ ಚೆನ್ನಾಗಿ ಓವರ್ಕಮ್ ಆಗ್ತೀಯಾ ಅನ್ನೋ ತೋರಿಸ್ತಾ ಇದೆ. ಓಕೆ, ಬೌಲ್ ಬರ್ತಿದೆ, ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್. ನಿನಗೋಸ್ಕರ ಈ ನೋವನ್ನೆಲ್ಲ ಮುಗಿಸ್ಕೊಂಡು ಬಾ, ಈ ಕಷ್ಟನ್ನೆಲ್ಲ ನೀನು ತಡ್ಕೊಂಡು ಬಾ. ಒಂದಷ್ಟು ಬೌಲ್ನಲ್ಲಿ ಫಲಭರಿತ ದಿನಗಳು, ಕ್ಷಣಗಳು, ಫಲಭರಿತ ನೋಡಿದಿರಲ್ಲ, ಫ್ರೂಟ್ಫುಲ್ನೆಸ್ ಅಂತ ಹೇಳ್ತೀವಲ್ಲ ನಾವು, ಫಲಭರಿತವಾಗಿ ಎಲ್ಲಾನು ನಿನಗೆ ಸಿಗುವಂಥದ್ದಿದೆ. ಓಕೆ, ಆ ರೀತಿ ನಿಮ್ಗೆ ರಾಯರಿಂದ ಸೂಚನೆ ಬರ್ತಾ ಇದೆ. ದಯವಿಟ್ಟು ಈಗಿನ ನೋವು ಏನೇ ಇರ್ಬೋದು, ನನಗೆ ಈ ಕಾರ್ಡ್ ಏನು ರೀಡ್ ಮಾಡ್ತಾ ಇದ್ದೀನಲ್ಲ, ಈ ಕಾರ್ಡ್ ರೀಡಿಂಗ್ ನೋಡ್ತಾ ಇರೋರು ಸಾಕಷ್ಟು ಜೀವನದಲ್ಲಿ ನೊಂದಿದ್ದೀರಿ, ನಂಬಿದಂಥ ವ್ಯಕ್ತಿಗಳೇ ನಿಮಗೆ ಮೋಸ ಮಾಡಿದ್ದಂಥದ್ದಿದೆ, ಇನ್ನು ಮುಗಿದೇನೋ ಎಂಡೇನೋ ಅಂತ ನೀವು ಅನ್ಕೊಂಡಿದ್ದೀರಿ. ಇಲ್ಲ, ಎಲ್ಲಾನು ನಡೀತಾ ಇದೆ. ನೀವು ಈ ಟೈಮ್ ಏನಿದೆಯಲ್ಲ, ನಿಜ ಮುಖಗಳನ್ನ ನೋಡುವಂತಹ ಸಮಯ ಸಂದರ್ಭ ಇದು. ನಿಧಾನವಾಗಿ ಇದನ್ನ ನೋಡ್ಕೊಂಡು ಮೌನವಾಗಿ ಮುಂದಕ್ಕೆ ಬನ್ನಿ. ತುಂಬಾನೇ ಸುಖವಾದ ದಿನ ರಾಯರ್ ನಿಮ್ಗೋಸ್ಕರ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ನಿಮ್ಮ ಪೂಜೆ, ಫಲ, ವ್ರತಕ್ಕೆ ರಾಯರ್ ನೀಡಿದಂತಹ ವಿಚಾರ, ರಾಯರ್ ನೀಡಿದಂತಹ ಸೂಚನೆ ಅಂತಾನೆ ಹೇಳಬಹುದು. ಯಾರೆಲ್ಲ ಸೆಕೆಂಡ್ ಈ ಹೂನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಕೇಸರಿ ಹೂನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ. ರಾಯರ ವಿಚಾರವಾಗಿ ಏನಿದೆ, ರಾಯರ ಸಂದೇಶ. ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ, ಮಠಗಳಿಗೆ ಹೋಗಿ ಬಂದ್ರಿ, ಪೂಜೆ ಮಾಡ್ಕೊಂಡು ಬಂದ್ರಿ, ರಾಯರ ಪೂಜೆ ಮಾಡಿ ಕೂತಿದ್ದೀರಿ, ಏನೇ ಇರ್ಬೋದು, ರಾಯರನ್ನ ನೆನೆಸ್ಕೊಂಡ್ರಿ ಬೆಳಗಿಂದ, ರಾಯರು ಇದ್ದಾರೆ ಅನ್ನುವ ಓವರ್ ಕಾನ್ಫಿಡೆನ್ಸ್ ಇದೆ ಅಂಥವ್ರಿಗೆ ರಾಯರಿಂದ ಬರ್ತಾ ಇರುವಂತಹ ಸೂಚನೆ ಏನಿದೆ, ನಿಮ್ಮ ಲೈಫಲ್ಲಿ ಏನು ನಡೆಯುತ್ತೆ, ನಡೀತಾ ಇರೋದಕ್ಕೆ ಏನು ಕಾರಣ, ನಡೀತಾ ಇರೋದು ನಡೀತಾನೇ ಇರುತ್ತಾ ಅನ್ನೋದಕ್ಕೆಲ್ಲ ರಾಯರಿಂದ ಏನು ಸಂದೇಶ ಬಂದಿದೆ ನೋಡೋಣ. ಕಿಂಗ್ ಆಫ್ ಕಪ್ಸ್ ಬಂದಿದೆ. ಆಬ್ವಿಯಸ್ಲಿ ಈ ರೀಡಿಂಗ್ ಯಾರು ನೋಡ್ತಿದ್ದೀರಿ, ಈ ಒಂದು ವಾರಗಳಿಂದ ಆಗಿರಬಹುದು ಅಥವಾ ಒಂದು ತಿಂಗಳಿಂದ ತುಂಬಾ ತಾಳ್ಮೆಯಿಂದ ಇದ್ದೀರಿ, ಈ ತಾಳ್ಮೆ ತುಂಬಾ ನಿಮಗೆ ತುಂಬಾ ಜ್ಞಾನ ಕೊಡುವಂತಹ ತಾಳ್ಮೆ ಅಂತ ಹೇಳಬಹುದು. ಆಕ್ಚುಲಾಗಿ ನೀವೇನು ಈ ಹಿಂದೆ ಯಾವುದೇ ವಿಚಾರದಲ್ಲಿ ಆಗಿರಬಹುದು, ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಎಮೋಷನ್ನ ನೀವು ತಾಳ್ಮೆಯಿಂದ ಕಟ್ಟಿಟ್ಟಿದ್ದೀರಿ. ಮುಂಚೆ ಅಹಂ ಇತ್ತು, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅಹಂ ಇತ್ತು, ಈಗ ಅಹಂನ ಕಟ್ಟಿಟ್ಟಿದ್ದೀರಿ, ಮೌನವಾಗಿದ್ದೀರಿ. ಆ ಮೌನ ನಿಮಗೆ ಒಳ್ಳೆಯ ಜ್ಞಾನ ಕೊಡ್ತಾ ಇದೆ, ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗ್ತಾ ಇದೆ, ಎಲ್ಲ ಇದೆ. ಬಟ್ ಆದರೆ ನಿನ್ನ ಲೈಫಲ್ಲಿ ಏನಾಗ್ತಾ ಇದೆ, ಇಲ್ಲಿ ನೋಡ್ತಿರುವಂಥ ಲೈಫಲ್ಲಿ ನೀವೇನು ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿದ್ರು ಕೂಡ ನಿಮ್ಮ ಲೈಫಲ್ಲಿ ಕೆಲವರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥದ್ದು. ಇಲ್ಲಿ ನೋಡಿ ಚಂದ್ರ ಕಾಣ್ತಾ ಇದೆ ಅಂತ ಹೇಳಿದ್ರೆ ಮೂನ್ ಯಾವಾಗ್ಲೂ ಮನಸ್ಸುಕಾರಕ, ಮನಸ್ಸನ್ನ ಹಾಳು ಮಾಡುವಂಥದ್ದು, ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳು, ನಿಮ್ಮ ಬಗ್ಗೆ ನೀವು ಇರೋದೇ ಒಂದು ರೀತಿ ಆದರೆ ಅವರು ಹೇಳೋದೇ ಒಂದು ರೀತಿ ಅನ್ನೋದು. ಇಲ್ಲಿ 7 ಬರ್ತಾ ಇದೆ. 7 ಬರ್ತಾ ಇರೋದ್ರಿಂದ ನಿಮ್ಮ ಮೈಂಡಿಗೆ ತುಂಬಾನೇ ಪ್ರೆಷರ್ ಹಾಕೊಳ್ತಾ ಇದ್ದೀರಿ. ನಿಮ್ಮ ಮೈಂಡಿಗೆ ಏನಾಗ್ತಾ ಇದೆ, ನೀವು
ತುಂಬ ನೀವು ಯೋಚನೆ ಮಾಡ್ತಾ ಇರೋದು ಆಗಿರ್ಬೋದು, ಏನೇ ಇರಬಹುದು, ಅದು ಸರಿಯಾಗಿ ನಿರ್ಧಾರಗಳನ್ನೇ ನೀವು ತಗೊಳ್ತಾ ಇಲ್ಲ. ಕೆಲವೊಬ್ರು ಲೈಫಲ್ಲಿ ಇಲ್ಲಿ ಮಾತಾಡಿ ತುಂಬ ಕೆಟ್ಟವರಾಗಿದ್ದೂ ಇದೆ. ರಾಯರ್ನ ನಾನು ತುಂಬ ನಂಬಿಟ್ಟಿದ್ದೀನಿ, ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ಅಲ್ಲ. ಇಲ್ಲಿ ಒಳ್ಳೆಯ ವ್ಯಕ್ತಿಗಳಿಗೂ ನೀವು ಹೇಳಿ ಅಂದು ನಿಮ್ಮ ಪಾಪದ ಕೊಡಕ್ಕೆ, ನೀವು ಕರ್ಮಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ ಅಂತ ತೋರಿಸ್ತಾ ಇದೆ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎಕ್ಸಾಕ್ಟ್ಮೆಂಟಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ ಮಾತಾಡ್ಬಿಡುವಂಥದ್ದು, ಅಥವಾ ಇರೋ ಹಣ ಖರ್ಚು ಮಾಡ್ಕೊಂಡ್ಬಿಡೋದು. ಹಿಂಗೇ ಇರುತ್ತೆ ನನ್ನ ಜೀವನ ಮತ್ತೆ ಮುಂದಕ್ಕೆ ಇನ್ನೂ ಒಳ್ಳೆಯ ರೀತಿಗೆ ಹೋಗ್ಬಿಡುತ್ತೆ, ನನಗೆ ಕಷ್ಟನೇ ಬರೋದಿಲ್ಲ, ಈ ರೀತಿ ಅನ್ಕೊಂಡು ಇದ್ದ ಹಣನ ಕಳ್ಕೊಳ್ಳೋದಕ್ಕೆ ಅಂತ ಹೋಗೋದು. ಓಕೆ, ಈ ರೀತಿ ಎಲ್ಲ ಮಾಡಿಕೊಂಡು ಕನ್ಫ್ಯೂಷನ್ಗೆ ಒಳಗಾಗ್ತಿದ್ದೀರಿ ಅಂತಾನೆ ತೋರಿಸುತ್ತೆ ಇಲ್ಲಿ ನನಗೆ. ಬೇರೆಯವ್ರ ಹತ್ರ ಏನೇ ಮಾತಾಡ್ಕೊಂಡ್ರು ನಿಮ್ಗೆ ಆ್ಯಕ್ಚುಲಾಗಿ ತುಂಬ ತಾಳ್ಮೆಯಿಂದ ಇದ್ರಿ, ಒಳ್ಳೆಯ ಜ್ಞಾನನೂ ಕೂಡ ನಿಮ್ಮ ಹಂತಕ್ಕೆ ಬರ್ತಾ ಇದೆ. ಒಳ್ಳೊಳ್ಳೆ ವಿಚಾರಗಳು, ಒಳ್ಳೆಯ ಮೆಡಿಟೇಷನ್ಸ್ಗಳು, ಒಳ್ಳೆಯ ಅಫರ್ಮೇಷನ್ಸ್ಗಳು ನೀವು ಮಾಡ್ಕೊಳ್ತಾ ಇದ್ರಿ. ಅದೆಲ್ಲ ನಿಮ್ಮ ಪಾಸಿಟಿವ್ ಆಗಿ ಬರ್ತಾ ಇದ್ದ ಹಾಗೆ ನಾವು ಎಷ್ಟು ಪಾಸಿಟಿವ್ನ ಅಟ್ರಾಕ್ಟ್ ಮಾಡ್ತೀವಿ, ಅಷ್ಟೇ ನೆಗೆಟಿವ್ನು ಕೂಡ ಅಟ್ರಾಕ್ಟ್ ಮಾಡ್ತೀವಿ. ಇದು ನೆನಪಿರಲಿ. ಸೊ ಅದಕ್ಕಾಗಿ ನಾನು ಹೇಳೋದು ಯಾವಾಗಲೂ ಕಾಮ್ ಆಗಿರಲಿ ಮೈಂಡು, ಯಾವಾಗಲೂ ತಾಳ್ಮೆಯಿಂದ ಇರಲಿ ಅಂತ ಹೇಳೋದು ಇದಕ್ಕೋಸ್ಕರನೇ ಅಂತ ಹೇಳಬಹುದು. ಹಾಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ರಿ, ಆದರೆ ಅತಿಯಾದ ಕನ್ಫ್ಯೂಷನ್ ಬೇಡ. ಹಾಗೆ ಇಲ್ಲಿ ಕೆಲವ್ರ ಲೈಫಲ್ಲಿ ಏನಾಗ್ತಾ ಇದೆ, ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಏನು ಯೋಚನೆಗಳೇನಿದೆ 2 ಥರ ಮಾಡುವಂಥದ್ದು. ಹಾಗೆ ಇವತ್ತು ಪೂಜೆ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದ್ರಿ, ನಾನು ಹಾಗೆ ಮಾಡಿಬಿಡ್ತೀನಿ, ಇನ್ನು ಮುಂದೆ ಹೀಗೆ ಮಾಡಿಬಿಡ್ತೀನಿ, ಹೀಗಿರ್ತೀನಿ ಹಾಗಿರ್ತೀನಿ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳೋದು. ಬಟ್ ಆದರೆ ಆ ಡಿಸಿಷನ್ ಬೆಳಗ್ಗೆ ಇದ್ರೆ ಇರೋದಿಲ್ಲ. ಓಕೆ, ನೀವು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಮೈಂಡ್ ಫ್ಲಿಕ್ಚುಯೇಟ್ ಮಾಡ್ಕೊಂಡಿದ್ರಿ. ಇಲ್ಲಿ 7 ಆಫ್ ಪೆಂಟಿಕಲ್, 7 ಆಫ್ ಸಾರ್ಟ್ಸ್ ಮಾಡ್ತಾ ಇರೋದ್ರಿಂದ ಜನಗಳು ಕೂಡ ನಿಮ್ಮನ್ನ ಹಳ್ಳಕ್ಕೆ, ಕನ್ಫ್ಯೂಷನ್ಗೆ ತಳ್ತಾ ಇದ್ದಾರೆ. 5 ಆಫ್ ಸಾರ್ಟ್ಸ್ ಬರ್ತಾ ಇದೆ. ನಿಮ್ಮನ್ನ ಬೇರೆ ರೀತಿಯ ಮ್ಯಾನುಪುಲೇಟ್ ಮಾಡುವಂಥದ್ದು, ಬೇರೆ ರೀತಿಯ ಹೇಳುವಂಥದ್ದು, ಈ ರೀತಿ ನಿಮ್ಮನ್ನ ಕನ್ಫ್ಯೂಷನ್ಗೆ ತರುವಂಥದ್ದು ಆಗ್ತಾ ಇದೆ. ಇಲ್ಲಿ ಕೆಲವರು ಲೈಫಲ್ಲಿ ಏನಾಗ್ತಿದೆ, ಆಪೋಸಿಟ್ ಪರ್ಸನ್ ಹತ್ರ ಹೋಗಿ ಬೇರೆ ಥರ ಮಾತಾಡ್ತಾರೆ, ನಿಮ್ಮ ಹತ್ರ ಬಂದು ಬೇರೆ ಥರ ಮಾತಾಡ್ತಾರೆ. ಆಗ ಏನಾಗ್ತಾ ಇದೆ, ನೀವು ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕಾಗದೆ ನಿಮ್ಮ ಲೈಫ್ನ ನೀವು ಒಂದಷ್ಟು ಕಗ್ಗಂಟಿಗೆ, ಒಂದಷ್ಟು ಏನು ಗಂಟು ಮಾಡ್ಕೊಳ್ತಾ ಇದ್ರಿ ನಿಮ್ಮ ಲೈಫ್ನ. ಆ ಗಂಟು ಬಿಚ್ಕೊಳ್ಳೋದಕ್ಕೆ ಆಗಲ್ಲ, ಆ ರೀತಿ ಮಾಡ್ಕೊಳ್ತಾ ಇದ್ದೀರಿ. ಹಾಗೆ ನೀವು ಮೈಂಡನ್ನ ಸ್ಟೇಬಲ್ ಆಗಿ ಇಟ್ಕೊಳ್ತಾ ಇಲ್ಲ. ನಾನು ಈ ಹಿಂದೆ ಮಾಡಬೇಕಾಗಿದ್ದು, ಅಯ್ಯೋ ನಾನು ಯಾಕೆ ಮಾಡಲಿಲ್ಲ ಅನ್ನೋದು ನೀವು ಇತ್ತೀಚೆಗೆ ಕೊರಗೋದಕ್ಕೆ ಅಂತ ಹೋಗೋದು, ಇತ್ತೀಚೆಗೆ ಅದ್ರ ಬಗ್ಗೆ ಥಿಂಕ್ ಮಾಡುವಂಥದ್ದು ಮಾಡ್ತೀರಿ. ಇಲ್ಲಿ ಜೊತೆಗಿರೋರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ರಾಯರು ಎಲ್ಲ ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅಂತ ಹೇಳಿ ಇಟ್ಕೊಳ್ಳಿ. ಬಟ್ ಆದರೆ ನೀವು ಈ ಹಿಂದೆ ಮಾಡಿದ ಕರ್ಮ ಆಗಿರ್ಬೋದು, ನಿಮ್ಮ ಆರ ಆಗಿರ್ಬೋದು, ಇನ್ನೂ ಕ್ಲೆನ್ಸ್ ಆಗಿಲ್ಲ, ಇನ್ನೂ ಅಷ್ಟು ಡಿವೋಷನಲ್ಗೆ ಹೋಗಿಲ್ಲ. ನೀವು ಇನ್ನೇನು ಆ ಹಾದಿಯಲ್ಲಿ ಇದ್ದೀರಿ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ನಿಮಗೆ ನೆಗೆಟಿವ್ ಪರ್ಸನ್ಸ್ಗಳು ಕೂಡ ಬರೋ ಸಾಧ್ಯತೆ ಇದೆ. ನಿಮ್ಮನ್ನ ಹಾಳು ಮಾಡೋದಕ್ಕೆ, ನಿಮ್ಮನ್ನ ತಪ್ಪು ಹಾದಿಗೆ, ನಿಮ್ಮನ್ನ ಬೇರೆಯ ಹಾದಿಗೆ ತಳ್ಳೋದಕ್ಕೆ ಅಂತಾನೆ ಬರ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡಬೇಕು, ನಿಮ್ಮ ಗುಟ್ಟುಗಳನ್ನ ದಯವಿಟ್ಟು ಹೇಳುವಂಥದ್ದು ಬೇಡ. ನಿಮ್ಮ ವಿಚಾರವಾಗಿ ಯಾರ ಹತ್ರ ಹೇಳ್ಕೊಂಡು ಏನು ಪ್ರಯೋಜನ ಇದೆ, ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳುವಂಥದ್ದು ಬೇಡ. ನೀವು ಪೂಜೆ ಪುನಸ್ಕಾರ ಮಾಡಿದ್ದು ಕೂಡ ಹೇಳ್ಕೊಳ್ಳುವಂಥದ್ದು ಬೇಡ. ರಾಯರ್ನ ನಂಬ್ತಿದ್ದೀನಿ ಅಂತ ಕೂಡ ಹೇಳ್ಕೊಳ್ಳುವಂಥದ್ದು ಬೇಡ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೆಲವ್ರು ಲೈಫಲ್ಲಿ ಏನು ಮಾಡ್ತಾ ಇದ್ದಾರೆ, ನನಗೆ ಅತಿಯಾಗಿ 7 ಸ್ವಾರ್ಡ್ಸ್ 5 ಸ್ವಾರ್ಡ್ಸ್ ಎಲ್ಲ ನಾನು ನೋಡ್ತಾ ಇರೋದ್ರಿಂದ, ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬರೋದ್ರಿಂದ ನಿಮ್ಮ ಚೆನ್ನಾಗಿರುವಂತಹ ಫ್ಯಾಮಿಲಿ ಏನಿದೆ, ಚೆನ್ನಾಗಿರುವಂತಹ ಫ್ಯಾಮಿಲಿ, ನಗಾಡ್ಕೊಳ್ತಾ ಇದ್ದಂಥ ಸಂಬಂಧಗಳು ಹಾಳಾಗುವಂತಹ ಸಾಧ್ಯತೆಗೆ ತಳ್ತಾ ಇದ್ದಾರೆ. ನಿಮ್ಮ ಸಂಸಾರಕ್ಕೆ ಒಂದು ಕೆಟ್ಟ ಕಣ್ಗಳು ಬೀಳುವಂಥದ್ದಿದೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು ಕೂಡ ಇದೆ. ಸೊ ನಾನು ಅದಕ್ಕಾಗಿ ಯಾವಾಗಲೂ ಹೇಳ್ತೀನಿ, ಬ್ಲ್ಯಾಕ್ ಟರ್ಮಲಿನ್ ದಯವಿಟ್ಟು ಧರಿಸ್ಕೊಳ್ಳಿ. ಸಾಕಷ್ಟು ಜನ ನನ್ನ ಹತ್ರ ತುಂಬಾನೇ ಜನ ತಗೊಂಡು ತುಂಬಾನೇ ರಿಸಲ್ಟ್ಗಳನ್ನ ಡೈಲಿ ಹಾಕ್ತಾನೆ ಇರ್ತೀರಿ. ಅದನ್ನೆಲ್ಲಾನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಸೊ ಬ್ಲ್ಯಾಕ್ ಟರ್ಮಲಿನ ತಗೊಳ್ಳಿ, ಯಾಕೆಂದ್ರೆ ನಿಮ್ಮನ್ನ ನೀವು ಕ್ಲೆನ್ಸ್ ಆಗಿ ಇಟ್ಕೊಳ್ಳಿ. ನಿಮ್ಮನ್ನ ನೀವು ಏನೇ ತಾಗಿದ್ರು ಅದು ನಿಮ್ಮ ತನಕ ಬರೋದು ಬೇಡ. ಯಾರು ಏನೇ ಹೇಳ್ಕೊಳ್ಳಿ, ಮಾಡೋರು ಮಾಡ್ತಾನೆ ಇರ್ತಾರೆ. ಅವ್ರಿಗದೊಂದು ಶೋಕ್, ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡೋದು, ನಿಮ್ಮನ್ನ ಹಳ್ಳಕ್ಕೆ ತಳ್ಳುವಂಥದ್ದು, ನಿಮ್ಮನ್ನ ಅಡ್ಡದಾರಿಗೆ ಇಳಿಯುವಂಥ ಕೆಲಸ ಮಾಡೋದು, ಈ ರೀತಿ ಎಲ್ಲ ನಿಮ್ಮ ಲೈಫಲ್ಲಿ ಎದುರು ಬರ್ತಾನೆ ಇದ್ದಾರೆ. ನೀವು ಒಂದಷ್ಟು ಬ್ಲ್ಯಾಕ್ ಟರ್ಮಲಿನ್ನ ಧರಿಸ್ಕೊಳ್ಳುವಂಥದ್ದು ಮಾಡ್ಕೊಳ್ಳಿ. ಆಗ್ಲಿ ನೀವು ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಪ್ರತಿ ಸಂಜೆ ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಕ್ಲೆನ್ಸ್ ಅಂದ್ರೆ ಏನು ಮೇಡಮ್ ಅಂತ ನೀವು ಕೇಳ್ತೀರಿ. ನಿಮ್ಗೆ ನೀವು ಹಿರಿಯರೆಲ್ಲ ದೃಷ್ಟಿ ತೆಗಿತಿದ್ರು ಗೊತ್ತಾ,
ಆ ದೃಷ್ಟಿ ತೆಗೆಯುವಂಥದ್ದು, ಕೈನ ಉಪ್ಪಿನಲ್ಲಿ ವಾಶ್ ಮಾಡುವಂಥದ್ದು, ಮಲಗುವಾಗ ಒಳ್ಳೆಯ ಕೈ ಕಾಲನ್ನೆಲ್ಲ ಉಪ್ಪು ನೀರಲ್ಲಿ ವಾಶ್ ಮಾಡಿ ಹಾಗೆ ಒಳ್ಳೆಯ ಹನುಮಾನ್ ಚಾಲೀಸ್ ಹೇಳುವಂಥದ್ದು, ರಾಯರ ಮಂತ್ರ ಪಠಿಸ್ಕೊಂಡು ಮಲಗುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಬಂದ್ರೆ ನಿಮ್ಗೆ ನಿಮ್ಮ ಫ್ಯಾಮಿಲಿಗೆ ಕೆಟ್ಟ ಕಣ್ಣಿಂದ ಒಂದಷ್ಟು ರಕ್ಷಣೆಯನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ರಾಯರ್ನ ಏನು ಆರಾಧನೆ ಮಾಡ್ತಾ ಇದ್ದೀರಲ್ಲ, ಸೊ ಇಲ್ಲಿ ರಾಯರು ಒಂದಷ್ಟು ನಿಮ್ಗಿರುವಂತಹ 100% ಏನು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ನೆಗೆಟಿವ್ ಎನರ್ಜಿ ಇರ್ಬೋದು, ಒಂದಷ್ಟು ತಡೆದು ನಿಲ್ಸಿದ್ದಾರೆ ಅಲ್ವಾ. ಹಾಗೆ ನಿಮಗ್ ನೀವು ರಾಯರು ಮಾಡುವಷ್ಟು ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಸರಿಯಾಗಿ ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡಿಕೊಂಡು ನಿಮ್ಮ ಮನೆಯನ್ನ ಶುದ್ಧಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಯಾರೇ ಬಂದು ಹೋದ್ರೂ ಕೂಡ ಮನೆಯಲ್ಲಿ ಮಾತಾಡುವಾಗ ದಯವಿಟ್ಟು ನೆಗೆಟಿವ್ ಬಗ್ಗೆ ಮಾತಾಡೋದಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಬೇರೆಯವ್ರ ಬಗ್ಗೆ ಜಲಸ್ ಪಡ್ಕೊಳ್ಬೇಡಿ, ಬೇರೆಯವ್ರ ಬಗ್ಗೆ ಕಣ್ಣು ಹಾಕೋದು ಬೇಡ, ಏನು ಬೇಡ. ಯಾಕೆಂದ್ರೆ ಯೂನಿವರ್ಸ್ ಏನು ಅಂದ್ರೆ ಇವತ್ತು ನಾನು ಮಾಡಿದ್ದು ಮತ್ತೆ ವಾಪಸ್ ನನಗೆ ಬಂದು ಕಾಯ್ತಾ ಕೂತ್ಕೊಂಡ್ಬಿಟ್ಟಿರತ್ತೆ. ನಾವು ಯಾವಾಗ್ಲೂ ಒಳ್ಳೆಯ ಸ್ಪಿರಿಚುವಲ್ ಕಡೆಗೆ ನಾವು ಹೋಗ್ತಾ ಇದೀವಿ ಅಂತ ಅಂದಾಗ ನಾವು ಒಂದು ದೈವಿ ರೂಪದಲ್ಲೇ ಇರ್ಬೇಕಾಗತ್ತೆ, ದೈವಿಕ ರೂಪದಲ್ಲೇ ಇರ್ಬೇಕಾಗತ್ತೆ. ಯಾರು ಕೆಟ್ಟದ್ದು ಮಾತಾಡ್ತಾ ಇರ್ಬೇಕಾದ್ರೂ ದಯವಿಟ್ಟು ಅಲ್ಲಿ ಕುತ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇರೋದು ನೆಗೆಟಿವ್ ಎನರ್ಜಿ ಹೌದು, ಮತ್ತಿನ್ನೂ ತಂದು ಹಾಕೋದಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ಎಲ್ಲಾರನ್ನೂ ಒಳ್ಳೆಯವರು, ಅವರು ಎಲ್ಲಾರನ್ನೂ ಧನ್ಯತಾ ಭಾವದಿಂದನೇ ಇರಿ ಅಂತ ಹೇಳ್ಬಹುದು. ಸೊ ಇಲ್ಲಿ ಯಾರೆಲ್ಲ ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದೊಂದು ದಿನ ತುಂಬಾ ಚೆನ್ನಾಗಿರ್ತೀರಿ, ಒಂದೊಂದು ದಿನ ತುಂಬಾ ಚೆನ್ನಾಗಿರೋದಕ್ಕಾಗೋದಿಲ್ಲ. ಇಲ್ಲಿ ಮಾನಸಿಕ ಹಿಂಸೆ, ಮಾನಸಿಕ ನೋವುಗಳು ಕೂಡ ಕೊಡ್ತಾ ಇದ್ದಾರೆ. ಕೆಲವರು ಆಂಗ್ಸೈಟಿಯಲ್ಲಿ ಅಚ್ಚುಕಟ್ಟಾಗಿ ನಿದ್ದೆ ಮಾಡೋದಕ್ಕೆ ಆಗ್ತಾ ಇಲ್ಲ, ನಿದ್ದೆಯಲ್ಲೂ ಕೂಡ ಒಂದಷ್ಟು ಕೆಟ್ಟ ಕನಸುಗಳನ್ನ ಕಾಣುವಂಥದ್ದು, ಭಯದಲ್ಲಿ ದಿನಗಳು ಕಳೆಯುವಂಥದ್ದು, ಎಲ್ಲ ಮುಗ್ದೇ ಹೋಯ್ತೇನೋ ಅಂತ ಬರೀ ಮಲ್ಕೊಂಡಿರುವಂಥದ್ದು, ಈ ರೀತಿ ಎಲ್ಲ ನಾನು ನೋಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಲೈಫಲ್ಲಿ ಬರ್ತಾ ಇದೆ, ಈಗಿರೋ ಸಿಚುವೇಶನ್ ಹೌದು ರಾಯರು ತುಂಬಾನೇ ತಡೆದಿದ್ದಾರೆ ನಿಮ್ಮಲ್ಲಿರುವಂತಹ ವಿಚಾರಕ್ಕೆ. ರಾಯರು ನಿಮ್ಮ ಪೂಜೆಗೆ ಇರಬಹುದು, ಪುರಸ್ಕಾರಗಳಿಗಾಗಿರಬಹುದು ವಿಪರೀತ ತಡೆದು ನಿಂತಿದ್ದಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ನೀವು ನಿಮ್ಮನ್ನ ಕ್ಲೆನ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬಹುದು. ಇಲ್ಲಿ ಮುಂದೆ ಬರುವ ದಿನಗಳಲ್ಲಿ ಸ್ಕೇಲ್ಸ್ ಬರ್ತಾ ಇದೆ, ಕೀಪ್ ಯುವರ್ ಲೈಫ್ ಇನ್ ಬ್ಯಾಲೆನ್ಸ್. ಅಂದ್ರೆ ಖುಷಿ ಬಂತು ಅಂತ ಹಿಗ್ಗೋದು, ದುಃಖ ಬಂತು ಅಂತ ಕುಗ್ಗೋದು, ಈ ರೀತಿ ಮಾಡ್ಕೊಳ್ಳೋದಕ್ಕಿಂತ ಒಂದು ಯಾರು ಬಂದ್ರು ಬಿಟ್ರು, ಯಾವುದು ಹಣ ನಮ್ಮ ಲೈಫಲ್ಲಿ ಇದ್ರು ಬಿಟ್ರು, ನಾವು ಒಂದೇ ರೀತಿಯಲ್ಲಿ ಇರ್ಬೇಕಾಗತ್ತೆ. ಹಣ ಬಂದಾಗ ಖುಷಿಯಿಂದ ಬೇರೆಯವ್ರನ್ನ ಇಗ್ನೋರ್ ಮಾಡುವಂಥದ್ದು, ಒಳ್ಳೆ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಳ್ದೇ ಇರುವಂಥದ್ದು, ಅವ್ರನ್ನ ಇಗ್ನೋರ್ ಮಾಡುವಂಥದ್ದು, ದಯವಿಟ್ಟು ಇದನ್ನ ತಲೆಯಿಂದ ತೆಗೆದು ಹಾಕಿ ನಿಮ್ಮ ಲೈಫ್ನ ಒಂದು ಬ್ಯಾಲೆನ್ಸ್ ರೀತಿಯಲ್ಲೇ ಇಟ್ಕೊಂಡಿರಿ. ಯಾಕೆಂದ್ರೆ ಈ ಪಾಸ್ಟಲ್ಲಿ ನಿಮ್ಗೆ ಗೊತ್ತಿದೆ, ಬರೋದು ಹೋಗೋದು ಈ ರೀತಿ ಎಲ್ಲ ನೀವು ನೋಡಿ ಅನುಭವಿಸಿದಿರಿ, ನಿಮ್ಗೆ ಗೊತ್ತಾಗಿದೆ. ಹ್ಯಾಂಡ್ ಬರ್ತಾ ಇದೆ, ಇನ್ ನೀಡ್ ಆಫ್ ಹೆಲ್ಪ್, ಅಸಿಸ್ಟೆಂಟ್ ಅಂಡ್ ಗೈಡೆನ್ಸ್ ಅಂತ ಬರ್ತಾ ಇದೆ. ನೀವು ಕೆಲಸ ಮಾಡಿ ಆಗಿರಬಹುದು, ಮಾನಸಿಕವಾಗಿರಬಹುದು, ಒಂದು ಕುಗ್ಗಿ ಹೋಗಿದ್ದೀರಿ, ಕೆಲವ್ರ ಹೆಲ್ತ್ ಪ್ರಾಬ್ಲಮ್ ಕೂಡ ನಿಮ್ಮ ಟೆನ್ಷನ್ ಇಂದ ಬಂದಿದೆ. ರಾಯರ ಸಂದೇಶ ಏನಾಗಿದೆ ಅಂತ ಹೇಳಿದ್ರೆ, ಯಾರಿಂದನಾದ್ರೂ ನೀನು ಒಂದು ಹೆಲ್ಪ್ನ ಪಡಿ. ಬಹುಶಃ ಎಲ್ಲರೂ ಕೆಲಸದವ್ರನ್ನ ಇಟ್ಕೊಳ್ಳೋದಕ್ಕಾಗಲ್ಲ, ಮನೆ ಕೆಲಸ ಮಾಡೋದಕ್ಕಾಗಿರ್ಲಿ, ಏನೇ ಕೆಲಸ ಮಾಡೋದಕ್ಕಾಗಿರ್ಲಿ, ಅಟ್ಲೀಸ್ಟ್ ಅಪ್ಪ ಅಮ್ಮನೋ ಯಾರ ಹತ್ರನಾದ್ರೂ ಒಂದು ಸಹಾಯ ಪಡೀರಿ ಅಂತ ಹೇಳಿ ಬರ್ತಾ ಇದೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿರುವ ನೋವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದ್ರೆ, ಯಾರಾದ್ರೂ ಒಬ್ಬ ಮೆಂಟರ್, ಗೈಡೆನ್ಸ್ ಯಾರ ಹತ್ರನಾದ್ರೂ ಹೇಳ್ಕೊಂಡು ನಿಮ್ಮ ಮನಸ್ಸನ್ನ ನೀವು ಹಗುರ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಈ ರೀತಿ ಪ್ರತಿದಿನ ಆಗೋಗಿರುವಂತ ವಿಚಾರಕ್ಕೆ, ಆಗುತ್ತಿರುವಂತ ವಿಚಾರಕ್ಕೆ ಕೊರಗಬೇಕಾಗತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾರ ಹತ್ರನಾದ್ರೂ ನೀವು ಒಂದಷ್ಟು ಗೈಡೆನ್ಸ್ ತಗೊಳ್ಳುವಂಥದ್ದು ಉತ್ತಮ. ನಿಮ್ಮ ತಾಯಿಯವ್ರ ಹತ್ರ ಮಾತಾಡುವಂಥದ್ದು, ತಂದೆಯವ್ರ ಹತ್ರ ಮಾತಾಡುವಂಥದ್ದು. ಯಾರು ಇಲ್ಲ ಅಂದವರಿಗೆ ಒಳ್ಳೆ ಫ್ರೆಂಡ್ಸ್ ಅಂತೂ ಭಗವಂತ ಕೊಟ್ಟಿರ್ತಾನೆ ಲೈಫಲ್ಲಿ. ಯಾರು ಇಲ್ಲ ಅನ್ನೋರಿಗೆ ಯಾರಾದ್ರೂ ಒಬ್ರು ಕೊಟ್ಟಿರ್ತಾನೆ. ಅಂಥವ್ರೊಟ್ಟಿಗೆ ಮಾತಾಡಿ ನಿಮ್ಮನ್ನ ನೀವು ಸಮಾಧಾನ ತಗೊಳ್ಳಿ, ಒಳ್ಳೆಯ ವಿಚಾರಗಳನ್ನ ಅವರಿಂದ ತಗೊಳ್ಳಿ ಅಂತ ಹೇಳ್ಬೋದು. ವೈನ್ ಬರ್ತಿದೆ, ಸೀಕ್ ಔಟ್ ಇನ್ಫಾರ್ಮೇಶನ್ ದಟ್ ವಿಲ್ ಹೆಲ್ಪ್ ಯು ಅಂತ ಹೇಳಿ ಬರ್ತಾ ಇದೆ. ಏನು ನಿಮ್ಗೆ ಸಹಾಯ ಮಾಡುವಂತಹ ಮಾಹಿತಿನ ನೀವು ಹುಡುಕ್ಬೇಕಾಗತ್ತೆ. ನಿಮಗೆ ಯಾವ ವಿಚಾರದಿಂದ ಹೆಲ್ಪ್ ಆಗತ್ತೆ, ಮುಂದಿನ ಜೀವನದಲ್ಲಿ ನಾನು ಸಾಧನೆ ಮಾಡೋಕ್ಕಾಗಿರ್ಬೋದು, ಏನೇ ಇರ್ಬೋದು, ಯಾವ ವಿಚಾರದಿಂದ ನನಗೆ ಸಹಾಯ ಬರುತ್ತೆ ಅನ್ನುವ ಇನ್ಫಾರ್ಮೇಶನ್ ನೀವು ಪಡೆದುಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಹಾಗೆ ಸಿ ಹಾರ್ಸ್ ಬರ್ತಿದೆ, ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಯಾರಾದ್ರೂ ಇದು ಸರಿ ಹೋಗದೇ ಇಲ್ವೇನೋ ಅನ್ನೋದು ಏನಾದ್ರು ನೀವು ಮೈಂಡಲ್ಲಿ ಇತ್ತು ಅಂತ ಹೇಳಿದ್ರೆ, ಆದಷ್ಟು ಬೇಗ ಫ್ಯಾಮಿಲಿಯಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿರ್ಲಿ, ಏನೇ ಒಂದು ದೊಡ್ಡ ವಿಚಾರ ಆಗಿರ್ಲಿ, ಅದು ಕೂಡ ಆಗುತ್ತೆ, ಸರಿ ಹೋಗುತ್ತೆ ಅನ್ನೋದು ಕೂಡ ಯೂನಿವರ್ಸ್ ಇಂದ ಹೇಳ್ತಾ ಇದೆ. ಡಾರ್ಕ್ ವುಮೆನ್ ಬರ್ತಿದೆ, ಡೀಲಿಂಗ್ ಆರ್ ರಿಲೇಶನ್ಶಿಪ್ ವಿತ್ ಎ ವುಮೆನ್.
ವಿತ್ ಡಾರ್ಕ್ ಕಂಪ್ಲೆಷನ್ ಆನ್ ಆರ್ ಹೇರ್ಸ್ ಅಂತ ಬರ್ತಾ ಇದೆ. ಒಂದು ಕಂದು ಬಣ್ಣದ ಒಂದು ಹೆಣ್ಮಗಳು ಅಂದ್ರೆ ಹೆಂಗಿಸಿನ ಒಟ್ಟಿಗೆ ಒಂದು ರಿಲೇಶನ್ಶಿಪ್ಪು ಅಥವಾ ಡೀಲಿಂಗ್ಸು, ಮಾತುಕತೆಗಳು, ಯಾವುದೋ ಒಂದು ವ್ಯವಹಾರದ ವಿಚಾರನೋ ಈ ರೀತಿ ಮಾತಾಡುವಂತ ಸಂದರ್ಭ ಬರುತ್ತೆ ಅನ್ನೋದು ತೋರಿಸ್ತಾ ಇದೆ ನಿಮ್ಗೆ ಯೂನಿವರ್ಸ್. ಹಾಗೆ ರ್ಯಾಟ್ ಬರ್ತಿದೆ. ಸಮೋನ್ ವರ್ಕಿಂಗ್ ಅಗೇನೆಸ್ಟ್ ಯು ಬಿಹೈಂಡ್ ಯುವರ್ ಬ್ಯಾಕ್. ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. 7 ಆಫ್ ಸ್ವಾರ್ಡ್ಸ್ ಬರ್ತಿದೆ, 7 ಆಫ್ ಪೆಂಟಿಕಲ್ಸ್ ಬರ್ತಿದೆ. ನಿಮ್ಮ ಹಣದ ಬ್ಲಾಕೇಜ್ಗಾಗಿರ್ಬಹುದು, ಯಾರೋ ಒಬ್ಬರ ಹತ್ರ ನೀವು ದೂರಿಸ್ಕೊಂಡಿದ್ದಾಗಿರ್ಬಹುದು, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದಾಗಿರ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿ ಯೂನಿವರ್ಸ್ ಮೆಸೇಜ್ ಕೊಡ್ತಿದೆ. ಸಮೋನ್ ವಾಕಿಂಗ್ ಅಗೇನೆಸ್ಟ್ ಯು ಬಿಹೈಂಡ್ ಯುವರ್ ಬ್ಯಾಕ್ ಅಂತ. ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ, ನಿಮ್ಮ ಬೆನ್ನ ಹಿಂದೆ ತಿರುಗಿ ಬಿದ್ದಂತಹ ಜನಗಳಿದ್ದಾರೆ ನಿಮ್ಗೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಮುಂದೆ ತುಂಬಾ ಚೆನ್ನಾಗೇ ಇರ್ತಾರೆ, ಆದ್ರೆ ನಿಮ್ಮ ಬೆನ್ನ ಹಿಂದೆ ತಿರುಗಿ ಬಿದ್ಬಿಟ್ಟಿರ್ತಾರೆ, ಅದು ನಿಮ್ಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಅವರು ಗೋ ಮುಖ ವ್ಯಾಘ್ರಗಳ ಹಾಗಿರ್ತಾರೆ. ಫ್ಲೈ ಬರ್ತಿದೆ. ಎ ಪೀರಿಯಡ್ ಆಫ್ ಇಲ್ ಹೆಲ್ತ್ ಡಿಪ್ರೆಷನ್ ಅಂತ ಬರ್ತಾ ಇದೆ. ಇದೊಂದು ಸಮಯ ಹೇಗಿದೆ ಅಂತ ಹೇಳಿದ್ರೆ ಡಿಪ್ರೆಷನ್ ಆಗಿರುವಂಥದ್ದು, ಮಾನಸಿಕ ಒತ್ತಡ ಆಗಿರುವಂಥದ್ದು, ಮಾನಸಿಕವಾಗಿ ನೋವು ಅನುಭವಿಸ್ತಾ ಇರುವಂಥದ್ದು, ನಿಮ್ಮ ಬೆನ್ನಿಂದೇನೆ ಪ್ರತಿಯೊಬ್ರು ಉಲ್ಟಾ ಆಗಿರೋದ್ರಿಂದ ನೀವು ಒಂದಷ್ಟು ಡಿಪ್ರೆಷನ್ಗೆ ಹೋಗಿರುವಂತಹ ಟೈಮ್ ಇದು ಅಂತ ತೋರಿಸ್ತಾ ಇದೆ. ಆದಷ್ಟು ಬೇಗ ಈ ವಿಚಾರದಿಂದ ನೀವು ಹೊರಗಡೆ ಬರ್ತೀರಾ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ನೋಡಿ ವ್ಯಾಲಿ ಬರ್ತಾ ಇದೆ. ಡೀಪ್ ಪರ್ಸನಲ್ ಸ್ಟ್ರೆಂತ್ ಅಂಡ್ ಪೀಸ್ ದಟ್ ಅಶ್ಯೂರ್ ಸಕ್ಸಸ್. ಓಕೆ, ನಿಮ್ಮ ಪರ್ಸನಲ್ ಸ್ಟ್ರೆಂತ್, ನಿಮ್ಮ ಒಳಗಡೆ ಒಂದು ಸ್ಟ್ರೆಂತ್ ಇದೆ ಆಯ್ತಾ, ಅದು ನಿಮ್ಮ ಅದು ನಿಮ್ಗೆ ಅಶ್ಯೂರ್ ಮಾಡ್ತಾ ಇದೆ, ನಿನಗೆ ಸಕ್ಸಸ್ ನಾನು ಕೊಡ್ತೀನಿ ಅಂತ ಹೇಳಿ. ನೀವು ಧೈರ್ಯವಾಗಿ ಮುನ್ನುಗ್ಗಬೇಕಾಗತ್ತೆ. ಯಾರೋ ಏನೋ ಮಾಡಿದ್ರು ಅಂತ ಹೇಳಿ ಒಂದು ಸ್ಟೆಪ್ ಹಿಂದೆ ಇಡೋದಕ್ಕಿಂತ ನಮ್ಮನ್ನ ನಾವು ತುಂಬಾನೇ ರಕ್ಷಣೆಯಲ್ಲಿ ಮಾಡಿಕೊಂಡಾಗ, ನಮ್ಮ ಮನೆಗೆ ಕೆಲವೊಂದು ದೀಪಗಳನ್ನ ಹಾಕೊಂಡು ಕ್ಲೆನ್ಸ್ ಮಾಡಿಕೊಂಡು ಭಗವಂತನ ಮೊರೆ ಹೋದಾಗ, ಆ ಹೊಡೆತ ತಿರುಗಿ ಅವರಿಗೆ ಕೊಟ್ಟಾಗ ಇದೆಯಲ್ಲ, ಅವರು ಏಳಿಗೆ ಆಗೋದಕ್ಕೆ ಆಗಲ್ಲ, ಆ ಲೆವೆಲ್ಗೆ ಹೋಗಿ ತಲುಪ್ತಾರೆ ಅಂತ ಹೇಳ್ಬೋದು. ಯಾರೆಲ್ಲ ಈ ಸ್ಟೋನ್, ಇದು ಸೆಕೆಂಡ್ ಕಾರ್ಡ್ ಆಗಿತ್ತು, ಈಗ ಮೂರನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಈ ಹೂವಿರುವಂತಹ ಕಾರ್ಡ್, ರಾಯರ ಸೂಚನೆ ಏನಿದೆ, ರಾಯರ ವಿಚಾರ ಏನಿದೆ, ರಾಯರ ಸಂದೇಶ ನಿಮ್ಗಾಗಿ ಏನಿದೆ, ಪೂಜೆ ಮಾಡಿರಬಹುದು, ಈಗ ತಾನೇ ರಾಯರ ಮಠಕ್ಕೆ ಹೋಗಿ ಬಂದಿರಬಹುದು, ಇವತ್ತಿನ್ನೂ ರಾಯರನ್ನ ನೆನಪು ಮಾಡ್ಕೊಂಡಿರ್ಬೋದು. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಆಯ್ತಾ. ನಾನು ಗುರುವಾರ ಮಾಡ್ತಾ ಇರಬಹುದು, ಬಟ್ ಇದನ್ನ ಮುಂದಿನ ತಿಂಗಳು ನೋಡೋರು, ಮುಂದಿನ ವರ್ಷ ನೋಡೋರು ಅನ್ವಯ ಆಗತ್ತೆ. ರಾಯರ್ನ ಹೆಸರು ಹೇಳ್ಕೊಂಡು ಈ ಒಂದು ರೀಡಿಂಗ್ ನ ನೀವು ನೋಡ್ಬೇಕಾಗತ್ತೆ ಅಂತ ಹೇಳ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನಗೆ ಪರ್ಸ್ನಲ್ ಆಗಿ ರಾಯರ್ ಎಕ್ಸ್ಪೀರಿಯನ್ಸ್ ಆಗಿರೋದು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ಹೇಳ್ಕೊಳ್ಳೋದಕ್ಕೆ ನೋಡ್ತೀನಿ. ಓಕೆ, ಇಲ್ಲಿ 3 ಆಫ್ ಕಪ್ಸ್ ಬಂದಿದೆ, ಮೂನ್ ಬಂದಿದೆ. ಓಕೆ, ತುಂಬ ಎಂಜಾಯ್ಮೆಂಟು, ತುಂಬ ಹೊರಗಡೆ ಹೋಗುವಂಥದ್ದು, ಫ್ಯಾಮಿಲಿಗೆ ಟೈಮ್ ಕೊಡದೆ ಇದ್ದಂಥದ್ದು, ಫ್ಯಾಮಿಲಿ ಬಗ್ಗೆ ಗಮನ ಇಲ್ಲದೆ ಇದ್ದಂಥದ್ದು, ಎಂಜಾಯ್ ಕಡೆನೇ ಗಮನ ಹೋಗಿದ್ದಂಥದ್ದು, ದೇವ್ರನ್ನೇ ಕೆಲವು ಸಲ ಮರ್ತಿದ್ದಂಥದ್ದು, ಇದೆಲ್ಲ ನಿಮ್ಗೆ ಇವತ್ತು ನೋವು ಪಡಿತಾ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಭಗವಂತನ ನೀವು ಎಷ್ಟು ಚೆನ್ನಾಗಿ ಇವತ್ತೊಂದು ದಿನ ಆರಾಧನೆ ಮಾಡಿ ನಾಳೆಲ್ಲ ಮರ್ತು ಹೋಗಿರ್ತೀರಲ್ಲ, ಅದೇ ರೀತಿ ಭಗವಂತನೂ ಅಷ್ಟೇ ಒಂದು ದಿನ ನಿಮ್ಗೇನೋ ಒಂದು ಕೊಟ್ಟು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಓಕೆ, ನೀವೇನು ಮಾಡ್ತೀರಿ, ನೀವು ಹೇಗಿರ್ತೀರಿ ಅದೇ ಭಗವಂತನ ಇದು ಆಗಿರುತ್ತೆ ಅಂತ ಹೇಳ್ಬೋದು. ಹೇಗೆ ಮೇಡಮ್, ಭಗವಂತ ಒಬ್ಬ ತಂದೆ ಥರ ತಾನೇ, ಅದೇ ಹೇಗೆ ಮಾಡೋದಕ್ಕಾಗತ್ತೆ ಅಂತ ಹೇಳಿದ್ರೆ, ಭಗವಂತ ನೀವು ಆ ರೀತಿ ಮಾಡಲಿಲ್ಲ ಅಂದರೆ ನಮ್ಮನ್ನು ಸರಿ ದಾರಿಗೆ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ, ನಾವು ಪಾಠನೇ ಕಲಿಯೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ರಿ, ಒಳ್ಳೆಯ ಖುಷಿಯ ದಿನಗಳನ್ನ ನಿಮ್ಮ ಜೊತೆ ಕಳೆದಂಥವ್ರು ನಿಮ್ಮ ಬಗ್ಗೆನೇ ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಬಹುದು. ನಿಮ್ಮ ಜೊತೆಗೆ ನಿಮ್ಮ ಬಗ್ಗೆ ಎಲ್ಲ ತಿಳಿದಂಥವ್ರು ನಿಮ್ಮ ಬೆನ್ನ ಹಿಂದೆ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ನಿಮ್ಮನ್ನು ಹರ್ಟ್ ಮಾಡುವಂಥದ್ದು, ನೀವು ಯಾವ ಒಳ್ಳೆಯ ಸ್ಥಾನಕ್ಕೆ ಹೋದ್ರೂ ಕೂಡ ಅವರು ಅಡ್ಡ ಎಳೆಯುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಮಾರಲ್ ಆಫ್ ದಿ ಸ್ಟೋರಿ ಏನು ಅಂತ ಹೇಳಿದ್ರೆ, ಯಾರ್ಯಾರನ್ನ ನೀವು ಎಲ್ಲೆಲ್ಲಿಡಬೇಕು ನಿಮ್ಗೆ ಆಲ್ರೆಡಿ ತುಂಬಾನೇ ಇತ್ತೀಚೆಗೆ ಅಥವಾ ಈ 1 ವಾರಗಳಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ ಅಂತ ಹೇಳ್ಬೋದು. ನಾನು ಇಂಥವರಿಂದ ಹೇಗಿರಬೇಕು, ಯಾವ ವ್ಯಕ್ತಿನ ನಾನು ಯಾವ ರೀತಿ ಇಡಬೇಕು ಅನ್ನುವ ಸೆನ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹೊಸ ಲೈಫ್, ಹೊಸ ಯೋಚನೆ, ಹೊಸ ಬದಲಾವಣೆ
ನೀವೇನು ಈ ಹಿಂದೆ ಭಾರಿ ಭಗವಂತನ ಪೂಜೆ ಮಾಡೋದು, ಇನ್ನು ಮುಂದೆ ಪೂಜೆ ಮಾಡ್ಕೊಂಡು ಹೋಗ್ತೀರಿ, ಧ್ಯಾನಕ್ಕೆ ಕೂರ್ತೀರಿ, ಭಗವಂತನ ನಂಬ್ತೀರಿ, ಅತಿ ಹೆಚ್ಚಾಗಿ ಭಗವಂತನ ನಂಬ್ತೀರಿ. ಸೊ ತುಂಬಾನೇ ಹತ್ರದಲ್ಲಿ ನಿಮ್ಮ ಲೈಫಲ್ಲಿ ಒಂದು ಅದ್ಭುತ ಕ್ಷಣಗಳು, ಒಳ್ಳೆಯ ದಿನಗಳು ಬರುವಂತಹ ಯೋಗ ಇದೆ ಅನ್ನೋದು ಈ ರೀಡಿಂಗಲ್ಲಿ ನಾನು ನೋಡ್ಬೋದು. ಓಕೆ, ಇಲ್ಲಿ ಕೆಲವೊಂದು ಸಲ ಕನ್ಫ್ಯೂಷನ್ ಆಗ್ತೀರಿ. ಇದೇ ರೀತಿ ನನಗೆ ಮೊದಲನೇ ಕಾರ್ಡಲ್ಲೂ ಕೂಡ ಬಂದಿತ್ತು. ಕೆಲವೊಂದು ಸಲ ನಿಮಗೆ ನೀವೇ ನನ್ನ ಹತ್ರ ನನಗೆ ಇದು ಮಾಡೋಕ್ಕಾಗತ್ತಾ, ನನ್ನ ಲೈಫಲ್ಲಿ ಆಗತ್ತಾ ಅನ್ನುವ ಕನ್ಫ್ಯೂಷನ್ಗೂ ಕೂಡ ಇಳಿದ್ಬಿಡ್ತೀರಿ. ನಿಮ್ಮಲ್ಲಿರೋ ಸ್ಟ್ರೆಂತ್ನ, ನಿಮ್ಮಲ್ಲಿರುವ ಇದನ್ನ, ಲೈಫನ್ನ, ನಿಮಗೆ ಬರಬೇಕಾದಂಥ ಲೈಫ್ನ ನೀವು ಅನುಮಾನಿಸ್ಕೊಂಡೇ ಕಳ್ಕೊಂಡಿದ್ದು ಜಾಸ್ತಿ ಅಂತ ಹೇಳ್ಬೋದು. ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಅತಿಯಾಗಿ ಒಳ್ಳೊಳ್ಳೆಯ ಇದು ಬರಬೇಕಾಗಿತ್ತು, ಯೋಗ ಬರಬೇಕಾಗಿತ್ತು. ಅದ್ರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ, ಅದ್ರ ಬಗ್ಗೆ ನೀವೇ ಒಂದಷ್ಟು ಹೋಪ್ ಇಟ್ಕೊಂಡಿಲ್ಲ. ಆಗತ್ತಾ ನನ್ನ ಕೈಯಲ್ಲಿ ಅಂತ ಹೇಳಿ ನಿಮ್ಮನ್ನ ನೀವೇ ಅನುಮಾನಿಸ್ಕೊಳ್ತಾ ಇರೋವಂಥದ್ದು. ಈ ರೀತಿ ಮಾಡ್ತಾ ಇರೋದ್ರಿಂದ ಈ ರೀತಿ ಎರಡು ಮನಸ್ಥಿತಿಗೆ ಒಳಗಾಗ್ತಾ ಇದ್ದೀರಿ. ಹಾಗೆ ಕೆಲವ್ರ ಲೈಫಲ್ಲಿ ಹಣ ಇದ್ದಾಗ ಅದನ್ನ ಸರಿಯಾದ ರೂಪಕ್ಕೆ ತಗೊಂಡು ಹೋಗ್ಲಿಲ್ಲ, ಆದ್ರೂ ಹೊಡೆತನ ಈಗ ತಿಂದಿದಿರಿ ಅಂತ ಹೇಳಿ ತೋರಿಸ್ತಾ ಇದೆ. ಯಾರನ್ನ ನೀವು ತುಂಬಾ ಹೆಚ್ಚಾಗಿ ನಂಬ್ತೀರಾ ಅಲ್ವಾ, ರಾಯರ ಸೂಚನೆ ನೋಡಿ ಹೇಗಿದೆ ಅಂತ ಹೇಳಿ. ಯಾರನ್ನ ನೀವು ಅತಿಯಾಗಿ ನಂಬುವಂಥದ್ದು, ಯಾರನ್ನ ನೀವು ಅತಿಯಾಗಿ ನಿಮ್ಮ ಪರ್ಸನಲ್ ವಿಚಾರಗಳನ್ನ ಹೇಳ್ಕೊಂಡಿದ್ದಂಥದ್ದು, ಅಂಥವ್ರೆ ನಿಮ್ಮ ಲೈಫ್ನಲ್ಲಿ ಗಾಸಿಪ್ ಏಳಿಸುವಂತಹ ಸಾಧ್ಯತೆ ಇದೆ. ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ನೀವು ಕಳ್ಕೊಂಡ್ಮೇಲೆ ಅದನ್ನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ವಸ್ತುಗಳನ್ನೆಲ್ಲ ಕೂಡ ತುಂಬಾ ಜುಜುಬಿ ರೀತಿಯಲ್ಲಿ ನೋಡಿದ್ದು ಕೂಡ ಇದೆ. ಹಾಗೆ ಇದು ನನಗೆಲ್ಲ ಆಗುತ್ತಾ, ನನ್ನ ಕೈಯಲ್ಲಿ ಆಗುತ್ತಾ ಅಂತ ಹೇಳಿ ನಿಮ್ಮ ಸ್ಟ್ರೆಂತ್ ಬಗ್ಗೆ, ನಿಮ್ಮ ಇದ್ರ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನೀವೇ ನಂಬಿಕೆ ಇಟ್ಕೊಂಡಿಲ್ಲ ಅಂತ ಹೇಳಬಹುದು. ಹಾಗೆ ಇಲ್ಲಿ ಕೆಲವರು ನೋಡ್ತಾ ಇರೋ ರೀಡಿಂಗ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಕೆಲವ್ರ ಲೈಫಲ್ಲಿ ಹೆಚ್ಚಾಗಿ ಒಂದು ಒಳ್ಳೆಯ ಸೂಚನೆ, ಹೊಸ ವಿಚಾರ, ಹೊಸ ಸೂಚನೆ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಬಹುದು. ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದನೂ ಕೂಡ ಯಾವಾಗಲೂ ಮೈಂಡ್ ಆಫ್ ಆ್ಯಂಡ್ ಡೌನ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಫ್ಯೂ ಮಿನಿಟ್ಸ್ ನಿಮ್ಮ ಬಗ್ಗೆನೇ ನೀವು ಮೆಡಿಟೇಷನ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ವಿಚಾರವಾಗಿ ನಿಮ್ಮನ್ನ ನೀವೇ ಕೇಳ್ಕೊಳ್ಳೋದು. ನಾನು ಮಾಡ್ತಾ ಇರೋದು ಸರಿನಾ, ನಾನು ದುಡುಕ್ಬೋದಾ, ನಾನು ದುಡುಕಿದ್ದು ಒಳ್ಳೇದಾಯ್ತಾ, ಪಾಸ್ಟ್ ಆಗಿರುವ ತಪ್ಪಿಗೆ ನಂದ ಕಾರಣ, ಪಾಸ್ಟ್ ಆಗಿದ್ದ ವಿಚಾರಗಳಿಗೆ, ಪಾಸ್ಟ್ ಕಳ್ಕೊಂಡಿದ್ದಕ್ಕೆ, ಏನೇ ಪಾಸ್ಟ್ ಆಗಿರೋದಕ್ಕೂ ಒಂದು ದಿನ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ನೀವೇ ಕೂತ್ಕೊಂಡು ಕೇಳ್ಕೊಳ್ಬೇಕಾಗತ್ತೆ. ನೀನು ಇದೇ ರೀತಿ ಇರು ಅಂತ ಹೇಳಿ ನೀವು ನಿಮಗೆ ಹೇಳ್ಕೊಡ್ಬೇಕಾಗತ್ತೆ, ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಡ್ಬೇಕಾಗತ್ತೆ. ಹಾಗೆ ಏನಿದೆ ನಿಮ್ಮ ಪಾಸ್ಟಲ್ಲಿ ಅದು ಏನೇ ಆಗಿರಲಿ, ಅದು ಯಾರಿಂದ ಮೋಸ ಆಗಿರಲಿ, ಅದು ಯಾರೇ ನಿಮ್ಮನ್ನ ಹಾಳು ಮಾಡಬೇಕು ಅಂತ ಬಂದಿರಲಿ, ಅದು ಎಷ್ಟೇ ನೋವನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಕೊಂಡಿದ್ರು ಕೂಡ ಅದನ್ನ ದಯವಿಟ್ಟು ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಆಗ್ತಿರೋ ಕನ್ಫ್ಯೂಷನ್ ಆಗಿರ್ಬೋದು, ಈಗಿನ ಸಂದರ್ಭದಲ್ಲಿ ಅದು ಯಾವುದೇ ಸಂದರ್ಭ ಆಗಿರಬಹುದು, ನೀವು ನೋಡ್ತಾ ಇದ್ರೆ, ಸಾರಿ ಪವರ್ ಆಫ್ ಆಯ್ತು, ನೋಡ್ತಾ ಇದ್ರೆ ಏನಾಗ್ತಾ ಇದೆ ಇಲ್ಲಿ, ನಿಮ್ಗೆ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಒಂದು ಒಳ್ಳೆಯ ಲೈಫ್ನ, ಒಂದು ಒಳ್ಳೆಯ ಮಾರ್ಗನ ತೋರಿಸ್ತಾ ಇದ್ದಾನೆ. ಯಾರಿಂದ ಏನಾದ್ರೂ ತಪ್ಪುಗಳನ್ನ, ಏನೇ ಈ ಸಂದರ್ಭದಲ್ಲಿ ನೀವು ನೋವು ಅನುಭವಿಸಿದ್ರು ಅದನ್ನ ಒಂದು ವೈಟ್ ಪೇಪರ್ನಲ್ಲಿ ನೀವು ಸಂಪೂರ್ಣವಾಗಿ ಬರಿಬೇಕಾಗತ್ತೆ. ಆ ವೈಟ್ ಪೇಪರ್ನಲ್ಲಿ, ಕಪ್ಪು ಶೀಶೆಯಲ್ಲಿ ನನಗೆ ಆಗಿದ್ದಿದ್ದು, ಅದು ಯಾರಿಗಾದ್ರೂ ಬೈಬೇಕು ಅನ್ಕೊಂಡಿದ್ರು, ಯಾರಿಗಾದ್ರು ಏನಾದ್ರು ಹೇಳಬೇಕು ಅನ್ಕೊಂಡಿದ್ರು, ವೈಟ್ ಪೇಪರ್ನಲ್ಲಿ ಸಂಪೂರ್ಣವಾಗಿ ಅದನ್ನ ಬರೆದ್ಬಿಡಿ. ರಾಯರ ಹತ್ರನೇ ಹೇಳ್ಕೊಂಡೆ ಅನ್ನುವ ರೀತಿಯಲ್ಲೇ ಬರೆದ್ಬಿಡಿ. ಇದನ್ನೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ, ಅಥವಾ ಯಾರಿಗಾರು ಹೇಳಬೇಕು ಅನ್ನೋದಿದ್ರು ಇದ್ರೂ ಕೂಡ ಆ ವ್ಯಕ್ತಿ ನನ್ನ ಮುಂದೆ ಬಂದು ಕೂತ್ಕೊಂಡಿದ್ದಾರೆ, ನಾನು ಆ ವ್ಯಕ್ತಿಗೆ ಹೇಳ್ತಾ ಇದ್ದೀನಿ ಇವೆಲ್ಲ ವಿಚಾರ ಅನ್ನುವ ರೀತಿಯಲ್ಲೇ ನೀವು ಇದನ್ನ ಹೇಳಿ ಅದನ್ನ ನೀವು ರಾತ್ರಿ ಸುಟ್ಟು ಹಾಕ್ಬಿಡಿ. ಸುಟ್ಟು ಹಾಕಿದ ಧೂಳು ಕೂಡ ಹೋಗಾಸ್ಬಿಡಿ, ನೀವು ಫ್ಲಶ್ ಮಾಡಿಬಿಡಿ. ಓಕೆ, ಆ ನಂತರ ನೀವೊಂದು ಮನಸ್ಸು ಹಗೂರವಾಗಿ ಆಗತ್ತೆ. ಪಾಸ್ಟಲ್ಲಿ ನಡೆದಿದ್ದನ್ನ ನೀವೇ ಕ್ಷಮಿಸಿ, ನೀವೇ ಒಂದು ಹೊಸ ಹಾದಿಗೆ ಹೋಗ್ತಾ ಇದ್ದೀನಿ, ಭಗವಂತ ನನಗೆ ಒಳ್ಳೆಯ ದಾರಿ ತೋರಿಸ್ತಾ ಇದ್ದಾನೆ ಅಂತ ಆಬ್ವಿಯಸ್ಲಿ ನೀವು ಇನ್ನು 2 ರಿಂದ 3 ತಿಂಗಳು ಒಳಗಡೆ ನೀವು ಏನೆಲ್ಲ ರಾಯರಿಗೆ ಸಂಕಲ್ಪ ಮಾಡ್ಕೊಂಡಿದ್ರಿ, ಏನೆಲ್ಲ ವಿಚಾರನ ನೀವು ಮುಂದಿಟ್ಟಿದ್ರಿ, ರಾಯರು ಇನ್ನು 3 ತಿಂಗಳು ಒಳಗಡೆನೆ ಆ ಸ್ಟ್ರೆಂತ್, ಆ ಶಕ್ತಿ ನಿಮಗೆ ಕೊಡ್ತಾರೆ ಅಂತ ಹೇಳಬಹುದು. ಹಾಗೆ ಭಗವಂತನ ಇಚ್ಛೆ ಏನಿದೆ, ನೀವು ಏನೇನೆಲ್ಲ ನೀವು ಕೋರಿಕೆಗಳನ್ನ ಇಟ್ಟಿದ್ದೀರಿ, ಸಂಪೂರ್ಣವಾಗಿ ರಾಯರಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ 3ನೇ ಕಾರ್ಡ್ ಯಾರು ನೋಡಿದ್ರಿ, ಔಟ್ಕಮ್ ತುಂಬಾ ಅದ್ಭುತವಾಗಿ ಬಂದಿದೆ. ಹಾಗೆ ನೀವು ಸಿಕ್ಕಿದ ಕೂಡಲೇ ರಾಯರನ್ನ ಮರೆಯುವಂಥದ್ದು, ಭಗವಂತನ ಮರೆಯುವಂಥದ್ದು, ದಯವಿಟ್ಟು ಇದನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾವಾಗ್ಲೂ ಖುಷಿ ಬಂತು ಅಂತ ಹಿಗ್ಗೋದು, ಕುಗ್ಗೋದು, ಈ ರೀತಿ ಎಲ್ಲ ಮಾಡೋಕೆ ಹೋಗ್ಬೇಡಿ. ಒಂದೇ ರೀತಿ ಇದ್ರಿ.
ಯಾಕೆಂದ್ರೆ ನಿಮ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನೀವೇನ್ ಇಚ್ಛೆ ಪಟ್ಟಿದ್ರಿ ಅದು ಮಿರಾಕಲ್ ರೀತಿ, ಇಲ್ಲಿ ಮೆಜಿಷಿಯನ್ ಬಂದಿರೋದ್ರಿಂದ ಒಂದು ಮಿರಾಕಲ್ ರೀತಿ ನಿಮ್ಮ ಬಾಳಲ್ಲಿ ನಡೆಯುವಂಥದ್ದು ಇದೆ. ಹಾಗೆ ಯಾರೆಲ್ಲ ತುಂಬಾ ಆಧ್ಯಾತ್ಮಿಕ ಲೋಕಕ್ಕೆ ನಾನು ಹೋಗ್ಬೇಕು, ವಾಗಿ ಇರಬೇಕು, ಸ್ಪಿರಿಚುವಲಿಗೆ ಕನೆಕ್ಟ್ ಆಗಬೇಕು ಅಂತ ಇದ್ರೆ ನಿಮ್ಗೆ ಇದು ಒಳ್ಳೆಯ ಸಮಯ ಅಂತಾನೆ ಹೇಳ್ಬಹುದು. ಈಗೇನಾದ್ರೂ ರಾಯರ್ನ ಪೂಜೆ ಮಾಡಿಕೊಂಡು ಈಗ ಶುರು ಮಾಡ್ತಾ ಇರೋರಿಗೆ ಅದ್ಭುತವಾಗಿ ನೀವು ಮಾಡಬಹುದು. ಯಾಕೆಂದ್ರೆ ನೀವು ಅನ್ಕೊಂಡಂತ ಈಗ ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ನೀವು ಅನ್ಕೊಂಡಿರೋ ವಿಚಾರ ಏನಿದೆಯಲ್ಲ ಅದು ನಿಮ್ಮ ಲೈಫಲ್ಲಿ ಆಗ್ತಾ ಬರುತ್ತೆ. ನಿಮ್ಮ ಜೀವನಕ್ಕೆ ರಾಯರ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಇವತ್ತಿನ ಈ 3ನೇ ಕಾರ್ಡ್ ಏನಿದೆಯಲ್ಲ ಅವರ ರೀಡಿಂಗ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಹಾಗೆ ಒಂದಷ್ಟು ಯೂನಿವರ್ಸಲ್ ಮೆಸೇಜ್, ದಯವಿಟ್ಟು ಕ್ಷಮಿಸಿ, ಇಲ್ಲಿ ಪವರ್ ಆಫ್ ಆಗೋಗಿದೆ. ಸೊ ಇಲ್ಲಿ ಬೆಳಕಲ್ಲಿ ಬಹುಶಃ ಈ ಥರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ ತುಂಬಾ ಸ್ಪಿರಿಚುವಲ್ ಕನೆಕ್ಟ್ ಆಗಿರೋದ್ರಿಂದ ದೀಪದ ಬೆಳಕಲ್ಲೇ ನನ್ನನ್ನ ಓದಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ರಾಯರು. ಓಕೆ, ಇಲ್ಲಿ ಟಾರ್ಚ್ ಬರ್ತಾ ಇದೆ, ಸ್ಪಿರಿಚುವಲ್ ಡೆವಲಪ್ಮೆಂಟ್, ಎನ್ಲೈಟ್ಮೆಂಟ್, ಅವೇರ್ನೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಟಾರ್ಚ್ ಬರ್ತಾ ಇರೋದು ನೋಡಿ, ಕರೆಂಟ್ ಕೂಡ ಹೋಗಿದೆ. ಯೂನಿವರ್ಸಲ್ ನೋಡಿ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಟಾರ್ಚ್ ಬರ್ತಾ ಇದೆ. ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಂದರೆ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ ದೈವಿಕವಾಗಿ ನೀವು ಸ್ಪಿರಿಚುವಲಿಗೆ ಕನೆಕ್ಟ್ ಆಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮಗೆ ನಿಮ್ಮ ಸುತ್ತ ನಡೆಯುವಂಥದ್ದು ಯಾರಾದರೂ ಏನಾದ್ರು ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ, ಮುಂದೆ ಇಂಥವ್ರಿಂದ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋದಾದರೆ ಅದು ಕೂಡ ನಿಮಗೆ ಪ್ರಕೃತಿನೇ ಹೇಳೋದಕ್ಕೆ ಶುರು ಮಾಡುತ್ತೆ, ಅಥವಾ ನಿಮ್ಮ ಕನಸಿನಲ್ಲೋ ಅಥವಾ ನಿಮ್ಗೊಂದು ಸೆನ್ಸೋ. ಈ ರೀತಿ ನೀವು ಸ್ಪಿರಿಚುವಲ್ಗೆ ಈಗ ಎನ್ಲೈಟ್ಮೆಂಟ್ ಅಂತಲೇ ಹೇಳ್ಬೋದು, ಕನೆಕ್ಟ್ ಆಗಿದ್ದೀರಿ ಅಂತಲೇ ಹೇಳ್ಬೋದು. ಕನೆಕ್ಟ್ ಆಗಿರೋದ್ರಿಂದ ನಿಮಗೆ ಮುಂದೆ ಆಗುವಂತಹ ಸೂಚನೆ ಏನಿದೆ ಭಗವಂತ ನಿಮಗೆ ಕೊಡ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ. ಸ್ಪಿರಿಚುವಲ್ ಕನೆಕ್ಟ್ ಆಗೋರು ದಯವಿಟ್ಟು ನೀವು ನಾಳೆಯಿಂದನೇ ಮೆಡಿಟೇಷನ್ ಮಾಡುವಂಥದ್ದು, ಇಂದಿನಿಂದನೇ ಮೆಡಿಟೇಷನ್ ಮಾಡುವಂಥದ್ದು, ಒಂದಷ್ಟು ಹೀಲ್ ಆಗುವಂಥದ್ದು, ಒಳ್ಳೆಯ ವಿಚಾರದ ಕಡೆ ನೀವು ಗಮನ ಹರಿಸುವಂಥದ್ದು, ಕೆಲವು ಜಪತಪಗಳನ್ನ ನೀವು ಮಾಡ್ಕೊಳ್ಳೋದು, ದಿನದಲ್ಲಿ 1 ಗಂಟೆ ನಾನು ಇಂಥದ್ದಕ್ಕೆ ಇಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಒಂದು ಬೆಳಕಿನ ರೀತಿಯ ಭಗವಂತನೇ ನಿಮ್ಮ ಎದುರು ಬರ್ತಾನೆ ಅಂತ ಹೇಳ್ಬಹುದು. ಇಲ್ಲಿ ಫ್ಲೂಟ್ ಬರ್ತಾ ಇದೆ, ಡಿಸಪಾಯಿಂಟ್ಮೆಂಟ್ ಇನ್ ಎ ಫ್ರೆಂಡ್ ಆರ್ ಲವರ್ ಅಂತ ಬರ್ತಾ ಇದೆ. ಅಂದರೆ ಮುಂದೆ ಬರುವ ದಿನಗಳಲ್ಲಿ ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಫ್ರೆಂಡ್ಸ್ ಒಟ್ಟಿಗೋ ಅಥವಾ ಲವರ್ ಒಟ್ಟಿಗೋ, ಗಂಡ ಹೆಂಡತಿ ಸಂಬಂಧಗಳಲ್ಲಿ ಡಿಸಪಾಯಿಂಟ್ಮೆಂಟ್ ಅನ್ನುವ ಒಂದು ಚೂರು ಕಿರಿಕ್ ಅನ್ನುವಂಥದ್ದು ಶುರು ಆಗಿದೆ. ಈ ರೀಡಿಂಗ್ ನೋಡಿದವ್ರಿಗೆ ಮುಂಚೆ ಒಂದು ಸೂಚನೆ ಇದೆ, ದಯವಿಟ್ಟು ಮುಂಚೆನೇ ಸೂಚನೆ ಇರೋದ್ರಿಂದ ತಾಳ್ಮೆಯಿಂದ ನೀವೇ ವರ್ತಿಸ್ಬಿಡಿ ಅಂತ ಹೇಳಬಹುದು. ಹಾಗೆ ಇಲ್ಲಿ ಮೂನ್ ಬರ್ತಾ ಇರೋದ್ರಿಂದ ಚೇಂಜಸ್ ಇನ್ ಯುವರ್ ಲೈಫ್. ಓಕೆ, ಇಲ್ಲಿ ನೋಡಿ ಚೇಂಜಸ್ ಇನ್ ಯುವರ್ ಲೈಫ್ ಅಂತ ಹೇಳಿ ಬರ್ತಾ ಇದೆ, ಅದ್ಭುತ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳಬಹುದು. ಹಾಗೆ ಇಲ್ಲಿ ಬ್ರೆಡ್ ಬರ್ತಾ ಇದೆ, ಪೀರಿಯಡ್ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ಅಬಂಡೆನ್ಸ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಇದು ಈ ಸಮಯ ಏನಿದೆಯಲ್ಲ ನಿಮಗೆ ನಿಮ್ಮ ಸುಖ ಸಮೃದ್ಧಿ ಮತ್ತು ಸಾಕಷ್ಟು ನೀವು ಅಂದುಕೊಂಡಂತಹ ಕೆಲಸಗಳಾಗುವಂತಹ ಸಮಯ, ನೀವು ಒಂಥರ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ ಆ ಪಿರಿಯಡಿಗೆ ಬಂದು ನಿಂತ್ಕೊಂಡು ಬಿಟ್ಟಿದ್ದೀರಿ ನೀವು ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ರೋಸ್ ಬರ್ತಾ ಇರೋದ್ರಿಂದ ನೋಡಿ, ಯಾರೆಲ್ಲ ರೆಡ್ ರೋಸ್ ಸೆಲೆಕ್ಟ್ ಮಾಡ್ಕೊಂಡ್ರಲ್ವಾ, ಯೂನಿವರ್ಸ್ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದೆ ನಿಮ್ಗಳಿಗೆ ಅಂತ ಹೇಳಿದ್ರೆ, ಯೂನಿವರ್ಸ್ ಆಗಿರ್ಬೋದು, ರಾಯರ ಸಂದೇಶ ಎಷ್ಟು ಆಳವಾಗಿದೆ, ಎಷ್ಟು ಚೆನ್ನಾಗಿ ನೀವು ರಾಯರನ್ನ ನಂಬಿದ್ದೀರಾ ಅನ್ನೋದಕ್ಕೆ ಇವೇ ಸಾಕ್ಷಿಗಳು ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನಾವು ದೀಪದ ಬೆಳಕಿನಲ್ಲೇ ಓದಬೇಕು ಅನ್ನೋದು ಇದೆ. ಆ್ಯಕ್ಚುಲಾಗಿ ಟ್ಯಾರೋ ರೀಡಿಂಗ್ ಏನು ಗೊತ್ತಾ, ನಾವುಗಳು ಲೈಟ್ ಹಾಕೊಂಡು ಇದೆಲ್ಲ ಮಾಡ್ತೀವಿ, ಬಟ್ ಟ್ಯಾರೋ ರೀಡಿಂಗ್ ಬೆಳಕಲ್ಲಿ ಈ ದೀಪದಲ್ಲೇ ನಾವು ಓದಬೇಕು. ಯಾಕೆಂದರೆ ಅಗ್ನಿ ಏನಿದೆ ಇನ್ನಷ್ಟು ಜ್ಞಾನನ ನಮಗೆ ಕೊಡ್ತಾ ಹೋಗ್ತಾನೆ ಅಂತ ಹೇಳ್ಬಹುದು. ಇಲ್ಲಿ ರೋಸ್ ಬಂದಿದೆ, ರೊಮ್ಯಾನ್ಸ್ ಈಸ್ ಇನ್ ದಿ ಏರ್ ಅಂತ ಬರ್ತಾ ಇದೆ. ದೂರ ಗಂಡ ಹೆಂಡತಿ ದೂರ ಇರಬಹುದು, ಪ್ರೇಮಿಗಳು ದೂರ ಇರಬಹುದು, ದೂರದಿಂದನೇ ತುಂಬಾ ಪ್ರೀತಿ ಮಾಡ್ಕೊಳ್ತಿದ್ದೀರಿ, ತುಂಬಾ ಪ್ರೀತಿಯ ಮಾತುಗಳನ್ನ ಮಿಸ್ ಮಾಡ್ಕೊಳ್ತಿದ್ದೀರಿ ಅನ್ನೋದು ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಲೈಟನಿಂಗ್ ಬಂದಿದೆ, ಕಂಟ್ರೋಲ್ ಯುವರ್ ಆಂಗರ್ ಆರ್ ಯು ವಿಲ್ ಬಿ ಸಾರಿ ಅಂತ. ನಿಮ್ಮ ಸಿಟ್ಟನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗಾದ್ರೂ ನಿಮ್ಮಿಂದ ಹರ್ಟ್ ಆಗಿದ್ರೆ ದಯವಿಟ್ಟು ನೀವು ಕ್ಷಮಿಸ್ಬೇಕಾಗತ್ತೆ, ಕ್ಷಮೆ ಕೇಳಬೇಕಾಗತ್ತೆ. ನಿಮ್ಮನ್ನು ಯಾರಾದರೂ ಹರ್ಟ್ ಮಾಡಿದರೆ ದಯವಿಟ್ಟು ನೀವು ಕ್ಷಮಿಸ್ಬೇಕಾಗತ್ತೆ. ಅದು ತುಂಬ ದೊಡ್ಡ ಗುಣ ಅಂತಲೇ ಹೇಳಬಹುದು. ಸೊ ಇದು ಯೂನಿವರ್ಸ್ ಕಡೆಯಿಂದಂತಹ ಬಂದ ಮೆಸೇಜ್ ಆಗಿದೆ. ಇಲ್ಲಿ ಫೆದರ್ ಬರ್ತಿದೆ, ಸಮ್ ಒನ್ ಯು ನೋ ಈಸ್ ಅನ್ಡಿಪೆಂಡಬಲ್ ಆ್ಯಂಡ್ ಇನ್ಸಿನ್ಸಿಯರ್ ಅಂತ ಬರ್ತಾ ಇದೆ. ಅಂದರೆ
ನಿಮಗೆ ತಿಳಿದಿರುವಂತಹ ವ್ಯಕ್ತಿ ಏನಿದ್ದಾರೆ, ನೀವು ನಂಬೋದಕ್ಕೆ ಆಗೋದಿಲ್ಲ ಅಂತ ವ್ಯಕ್ತಿಗಳು ನಿಮ್ಮ ಹಿಂದೆ ತಿರುಗಿ ಬಿದ್ದಿದ್ದಾರೆ ಅಥವಾ ಅನ್ನುವ ಸೂಚನೆ ಕೂಡ ಪ್ರಕೃತಿಯಿಂದ ನಿಮಗೆ ತಿಳಿಯುತ್ತೆ. ಇನ್ನು ಮುಂದೆ ಬರುವ ದಿನಗಳಲ್ಲಿ ರಾಯರ್ನ ಅಪಾರವಾಗಿ ಯಾರು ನಂಬಿದ್ರಲ್ಲ ಅಂಥವ್ರಿಗೆ ಈ ವಿಚಾರವಾಗಿ ತಿಳಿಯುತ್ತೆ ಅಂತ ಹೇಳ್ಬಹುದು. ಸೊ ಇದು ಇವತ್ತಿನ ರಾಯರ ಸಂದೇಶ ಆಗಿತ್ತು. ಈ ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವ್ರಿಗೆ ರಾಯರ ಸೂಚನೆ ಕೂಡ ಸಂದೇಶ ಕೂಡ ಹೇಳಾಗಿದೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.